ನಿನ್ನೆವರೆಗೆ ಎಲ್ಲವನ್ನ ಮೊದಲನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯ 4ನೇ ಅಧ್ಯಾಯದ ತನಕ ಮತ್ತೆ ನೋಡಿದ್ವಿ. ಸ್ವಲ್ಪ ವಿಷಯಗಳು ಬಿಟ್ಟು ಹೋಗಿತ್ತು, ಅಂದರೆ ಬರೀ ಒಂದು ಜಿಸ್ಟ್ ಹೇಳಿದ್ದೆ. ಎಲ್ರಿಗೂ ಕೇಳಿಸ್ತಿದೆಯಲ್ವಾ? ಓಕೆ ಓಕೆ ಹಾಂ ಓಕೆ ಹಾಂ ಸರಿ ಸರಿ. ಇಲ್ಲಿ ನನಗೆ ಕಾಣಿಸ್ತಾ ಇರುತ್ತೆ, ನೀವು 3 ಜನ ಇರೋದು, ನಾನು ನೋಡ್ಕೋತಾ ಇರ್ತೀನಿ. ಸೊ ನಾವು ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಶ್ನೆ ಹಾಕಿದ್ದು ಧರ್ಮ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ನೀನು ಕರ್ಮ ಮಾಡೋಕ್ಕೆ ಹೇಳ್ತಾ ಇದೆಯಾ, ಯುದ್ಧ ಕರ್ಮವನ್ನು ಮಾಡು ಅಂತ ಹೇಳ್ತಾ ಇದೆಯಾ? ಯುದ್ಧ ಕರ್ಮವನ್ನು ಮಾಡೋದಕ್ಕೆ ನನಗೊಂದು ಅನುಮಾನ ಬಂದ್ಬಿಟ್ಟಿದೆ. ಇದು ಧರ್ಮ ಅಲ್ಲ, ನಮ್ಮ ಹಿರಿಯರನ್ನೆಲ್ಲ ಕೊಲ್ಲೋದು ರಾಜ್ಯಕ್ಕೋಸ್ಕರವಾಗಿ ಧರ್ಮ ಅಲ್ಲ. ಆದ್ದರಿಂದ ನಾವು ಕೊಲ್ಲದೇ ಇರೋದು, ಯುದ್ಧ ಆಡದೇ ಇರೋದು ಒಳ್ಳೆಯದು ಅಂತ ಅರ್ಜುನ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ, ನೀನು ಹೇಡಿಗಳ ಥರ ಮಾತಾಡ್ತಾ ಇದೀಯಾ. ಇಷ್ಟೊತ್ತನಕ ಸುಮ್ಮನಿದ್ದು ಯುದ್ಧರಂಗಕ್ಕೆ ಬಂದ ಮೇಲೆ ನಾನು ಯುದ್ಧ ಆಡಲ್ಲ ಅಂತ ಹೇಳ್ತಾ ಇದೆಯೇ, ಇದು ನಿನ್ನಂಥವ್ರಿಗೆ ಒಳ್ಳೆ ಮಾತಲ್ಲ, ಅದು ಹೇಡಿಗಳು ಹೇಳೋ ಮಾತು. ಯಾಕೆ ಈ ಥರ ಹೃದಯ ದೌರ್ಬಲ್ಯಕ್ಕೆ ಒಳಗಾಗಿದೆಯಾ ನೀನು, ಈ ಥರ ಮಾತಾಡಬಾರ್ದು ಅಂತ ಹೇಳಿದಾಗ ಆ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು ಈ ಥರ ಹೇಳಿ ಥರ ನಡ್ಕೊಳ್ಳೋದ್ರ ಬದಲು ಯುದ್ಧ ಆಡೋದೇ ಕ್ಷೇಮ. ಯಾಕೆ ಅಂದರೆ ಧರ್ಮ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೀಯಾ, ಆದರೆ ನೀನು ತಿಳ್ಕೊಂಡಿರೋದು ಧರ್ಮದ ಪ್ರಕಾರ ಸರಿ ಇಲ್ಲ. ಆವಾಗ ಅರ್ಜುನ, ನಾನು ಶರಣ ಬಂದಿದ್ದೀನಿ, ನೀನು ನನ್ನ ಗುರುವಾಗಿ ಧರ್ಮ ಯಾವುದು ಅಂತ ತಿಳಿಸು ಅಂತ ಕೇಳ್ಕೊತಾನೆ. ಸೊ ಧರ್ಮವನ್ನು ತಿಳಿಸು ಅಂತ ಕೇಳಿದ ಮೇಲೆ ಆ ಧರ್ಮದ ಪ್ರಕಾರ ಯುದ್ಧ ಆಡೋದು ಸರಿ ಅಂತ ನೀನು ಹೇಳ್ತಾ ಇದೀಯಾ, ಅದು ಹೇಗೆ ಅನ್ನೋದನ್ನು ತಿಳಿಸ್ಕೊಡು ಅಂದಾಗ, ಓಕೆ, ನೀನು ಧರ್ಮವನ್ನು ಹೇಳು ಅಂತ ಕೇಳ್ತಾ ಇದೀಯಾ, ಅದರಿಂದ ಶಿಷ್ಯನನ್ನಾಗಿ ಸ್ವೀಕರಿಸಿದ್ದೀನಿ, ಗುರುವಾಗಿ ನಾನು ಹೇಳ್ತೀನಿ, ಇನ್ನು ಮುಂದೆ ಕೇಳಿಸ್ಕೋ, ನೀನು ಯುದ್ಧ ಆಡಲೇಬೇಕು ಅಂತ ಹೇಳ್ದೆ. ಯುದ್ಧ ಆಡಲೇಬೇಕು ಅಂದರೆ ಧರ್ಮದ ಚೌಕಟ್ಟಲ್ಲಿ ಆಡಬೇಕು, ಧರ್ಮದ ಪ್ರಕಾರನೂ ಯುದ್ಧ ಆಡೋದು ಸರಿ ಅಂದರೆ ಆಗ ಧರ್ಮವನ್ನು ಸಂಪೂರ್ಣವಾಗಿ ತಿಳಿಸಿಕೊಡಬೇಕು ಕೃಷ್ಣ ಅಂತ ಸನ್ನಿವೇಶ ಬಂದ್ಬಿಡ್ತು. ಈಗ ಧರ್ಮವನ್ನು ತಿಳಿಸಿಕೊಟ್ಟು ಆ ಧರ್ಮದೊಳಗೆ ನೀನು ಯುದ್ಧ ಆಡೋದು ಸರಿ ಅಂತ ಹೇಳ್ತಾನೆ. ಅಂದರೆ ಧರ್ಮವನ್ನು ವಿಶ್ಲೇಷಣಾತ್ಮಕವಾಗಿ ಸಂಪೂರ್ಣವಾಗಿ ತಿಳಿಸ್ಬೇಕು. ಸಂಪೂರ್ಣವಾಗಿ ಧರ್ಮವನ್ನು ತಿಳಿಸೋದು ಹೇಗೆ? ಏನು 1 ಶ್ಲೋಕ 2 ಶ್ಲೋಕದಲ್ಲಿ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಧರ್ಮ ಅನ್ನೋದೇ ಸಂಪೂರ್ಣವಾದ ವೇದ ವಿದ್ಯೆ, ಉಪನಿಷತ್ ವಿದ್ಯೆ. ಅದನ್ನು ಸಂಪೂರ್ಣವಾಗಿ ಹೇಳಿದ ಮೇಲೆ ಆಮೇಲೆ ನೀನು ಕರ್ಮ ಮಾಡೋದು ಬಿಡೋದನ್ನು ಧರ್ಮಕ್ಕೆ ತಕ್ಕಂತೆ ಇದೆಯೋ ಇಲ್ಲವೋ ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಯುದ್ಧ ಆಡು ಅನ್ನೋ ಅರ್ಥದಲ್ಲಿ ಕೃಷ್ಣ ಹೇಳ್ತಾನೆ. ಇದು ನಮಗೆಲ್ಲರಿಗೂ ಅನುಕೂಲ, ಬರೀ ಅರ್ಜುನನಿಗೆ ಮಾತ್ರ ಹೇಳಿದಾನೆ ಅಂತ ನಾವು ಅಂದ್ಕೊಳ್ಬಾರ್ದು. ಯಾಕೆಂದರೆ ಕರ್ಮ ಮಾಡೋದ್ರ ಬಗ್ಗೆ ಕೃಷ್ಣ ಹೇಳ್ತಿರೋದ್ರಿಂದ, ಧರ್ಮದ ಚೌಕಟ್ಟೊಳಗೆ ಹೇಗೆ ಕರ್ಮ ಮಾಡಬೇಕು ಅನ್ನೋದನ್ನು ಹೇಳ್ತಿರೋದ್ರಿಂದ ನಮ್ಗಳಿಗೆಲ್ಲರಿಗೂ ಕರ್ಮ ಹೇಗೆ ಮಾಡಬೇಕು ಜೀವನದಲ್ಲಿ ಅನ್ನೋದನ್ನು ಕೃಷ್ಣ ಇಂಡೈರೆಕ್ಟಾಗಿ ಬೋಧನೆ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಸಕಲ ಜೀವರಾಶಿಗಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ನಾವು ಧರ್ಮದ ಚೌಕಟ್ಟನ್ನು ತಿಳ್ಕೊಂಡು ಕರ್ಮವನ್ನು ಮಾಡಬೇಕು ಅಂದರೆ ಹೇಗೆ ಅನ್ನೋದಕ್ಕೆ ಸಾಂಖ್ಯ ಯೋಗದಲ್ಲಿ ಶುರು ಮಾಡ್ತಾನೆ. ನೋಡಪ್ಪ, ಎಲ್ಲರೂ ಕಾಣಿಸೋದಕ್ಕೆ ದೇಹ ಒಂದೇ, ಎಲ್ಲರೂ ದೇಹಿಯಾಗೇ ಕಾಣಿಸ್ತಾ ಇದ್ದಾರೆ, ಆ ದೇಹ ಇಟ್ಕೊಂಡಿದ್ದಾರೆ. ಆದ್ದರಿಂದ ನಮಗೇನು ಗೊತ್ತಾಗ್ತಾ ಇಲ್ಲ, ಒಂದೇ ಕಾಣಿಸ್ತಾ ಇದೆ, ಅವರೇ ಸತ್ಯ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಹಾಗಲ್ಲಪ್ಪ, ಇದಿರೋದು ಹೇಗೆ ಅಂದರೆ, ನೀನು ಧರ್ಮನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮೊಟ್ಟ ಮೊದಲು ದೇಹನ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ದೇಹಿಯಾಗಿ ಕಾಣಿಸ್ತಾ ಇರೋದು ವ್ಯಕ್ತವಾಗ್ತಾ ಇರಬೇಕಾದ್ರೆ ಅವರು ದೇಹದಿಂದ ಮಾತ್ರ ಅಲ್ಲ, ಒಳಗಡೆ ದೇಹಿಯಾಗಿ ಆತ್ಮ ಇದೆ, ಆ ಪರಮಾತ್ಮ ಇದೆ, ನಾನೇ ಇದ್ದೀನಿ ಅಂತ ಹೇಳ್ತಾನೆ. ಸೊ ಪರಮಾತ್ಮನಾಗಿ ನಾನು ಎಲ್ಲರ ಅಂತರಂಗದಲ್ಲಿದ್ದೇನೆ, ಅಂತರ್ಯಾಮಿಯಾಗಿದ್ದೇನೆ ಅಂದರೆ, ಆಗ ಪರಮಾತ್ಮ ಅಂತರ್ಯಾಮಿಯಾಗಿದ್ದೇನೆ ಅಂದರೆ ನಾವೆಲ್ಲ ಆತ್ಮಗಳು, ಪರಮಾತ್ಮನ ಅಂಶ. ಪರಮಾತ್ಮನೇ ಯಾಕೆ ಸಂಪೂರ್ಣ ವ್ಯಕ್ತವಾಗೋದಿಲ್ಲ ನಮ್ಮ ದೇಹಗಳಲ್ಲಿ, ಅವನೇ ಅಂತರ್ಯಾಮಿಯಾಗಿದ್ದರೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಅಂತರ್ಯಾಮಿಯಾಗಿರೋ ಪರಮಾತ್ಮ ಒಟ್ಟಾಗಿದ್ದಾನೆ ಹೊರತು ಒಂದೊಂದೇ ಆತ್ಮವಾಗಿಲ್ಲ. ಒಂದೊಂದೇ ಆತ್ಮವಾಗಿ ನಮ್ಮ ದೇಹದ ಮೂಲಕ ಪ್ರಕಟವಾಗ್ತಾ ಇದ್ದಾನೆ. ಅಂದರೆ ಪರಮಾತ್ಮ ಎಲ್ಲ ಆತ್ಮಗಳ ಒಟ್ಟು ರಾಶಿ, ಒಟ್ಟು ಗುಂಪು, ಒಂದು ಯೂನಿಟ್, ಅದು ಸಮಷ್ಟಿ ಅಂತ ಹೇಳ್ತೀವಿ ನಾವು. ಯಾವಾಗ ಆತ್ಮ ಜೀವಾತ್ಮ ಸಪ್ರೇಟು ಅಂತ ನೋಡ್ತೀವೋ, ಸಪ್ರೇಟಾಗಿಲ್ಲ ಆದರೂ ಸಪ್ರೇಟು ಅಂತ ನೋಡ್ತೀವೋ, ಆವಾಗಷ್ಟೇ ಅವನು ವ್ಯಷ್ಟಿ ಆಗ್ತಾನೆ, ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗ್ತಾನೆ. ಅವನು ಆತ್ಮ ಅಷ್ಟೇ, ಜೀವಾತ್ಮ ಪರಮಾತ್ಮನ ಅಂಶ. ಸೊ ಇದು ಹೇಗೆ ಜೀವಾತ್ಮ ಪರಮಾತ್ಮ ಇದೆ ಅನ್ನೋದಕ್ಕೆ ಕೃಷ್ಣನೇ ಮುಂದೆ ಹೇಳ್ತಾನೆ. ಮಣಿಗಣೆ
ಮಣಿಗಣೇ ಇವ, ಸೂತ್ರೇ ಮಣಿಗಣೇ ಇವ ಅಂತ. ಎಲ್ಲ ಮಣಿಗಣಗಳು ಮಾಲೆಯೊಳಗೆ ಹೇಗೆ ಸೂತ್ರದಿಂದ ಪೋಣಿಸಲ್ಪಟ್ಟಿದೆಯೋ ಹಾಗೆ ಪ್ರತಿ ಆತ್ಮಗಳು ಪೋಣಿಸಲ್ಪಟ್ಟಿದೆ. ಆ ಮಾಲೆನೇ ಪರಮಾತ್ಮ, ಒಂದೊಂದು ಮಣಿಯು ಜೀವಾತ್ಮ ಅಂತ ಹೇಳ್ತಾನೆ ಪರಮಾತ್ಮ. ಹೀಗೆ ಹೇಳಿ ಆತ್ಮನ ಸ್ಥಿತಿಯನ್ನು ತಿಳಿಸ್ತಾನೆ. ಆತ್ಮನಿಗೆ ಗುಣಗಳಿಲ್ಲ, ರೂಪ ಇಲ್ಲ, ಯಾವುದೇ ಗುಣವಾಚಕಗಳಿಲ್ಲ. ಯಾವ ರೀತಿಯಲ್ಲಿ ಅದನ್ನು ತಿಳಿಸೋದು? ಕೆಲವು ಲಕ್ಷಣಗಳನ್ನು ಹೇಳೋದ್ರ ಮೂಲಕವಾಗಿ ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು ಅಂತ ತಿಳಿಸಿ ಹೇಳ್ತಾನೆ ಕೃಷ್ಣ ಸಾಂಖ್ಯ ಯೋಗದಲ್ಲಿ 2ನೇ ಅಧ್ಯಾಯದಲ್ಲಿ. ಸಾಂಖ್ಯ ಅಂದರೆ 2 ಅಂತ, 2 ಮಾಡಿ ನೋಡುವುದು. ದೇಹನ ಒಂದನ್ನಾಗಿ ನೋಡಿದ್ರೆ ಏನೂ ಅರ್ಥವಾಗಲ್ಲಪ್ಪ. ಇಷ್ಟುವರೆಗೆ ನೀನು ನೋಡ್ಕೊಂಡು ಬಂದಿದೆಯಾ 25-30 ವರ್ಷದಿಂದ, ಯಾರಿಗೂ ಏನೂ ಅರ್ಥವಾಗಿಲ್ಲ. ಬರೀ ದೇಹ ಅಂತಲೇ ಅಂದ್ಕೊಂಡಿದ್ದೀರಿ ಎಲ್ಲರೂ. ಆದರೆ ದೇಹ ಅಲ್ಲ, ದೇಹದ ಒಳಗೆ ಆತ್ಮ ಇರ್ತಾನೆ ಅಂತ ಹೇಳ್ತಾನೆ ಪರಮಾತ್ಮ. ಆತ್ಮ ಇರ್ತಾನೆ ಅಂದರೆ ಏನಾಯಿತು? ದೇಹ ಬಿಟ್ಟರೆ ತಕ್ಷಣ ಆತ್ಮ. ಅದೇ ತಪ್ಪು ಎಲ್ಲರಿಗೂ ಬಂದಿರೋಂಥ ಕಲ್ಪನೆ. ಎಲ್ಲರೂ ಅರ್ಥ ಮಾಡ್ಕೊಂಡಿರೋದು ಯಾವ ರೀತಿ ಅಂದರೆ, ಈವನ್ ಎಲ್ಲ ಕಾಮೆಂಟ್ರಿಗಳಲ್ಲಿ ಬರೆದಿರೋದ್ರಲ್ಲೂ ದೇಹ ಅಂದ ತಕ್ಷಣ ಆತ್ಮ ಉಳಿಯುತ್ತೆ ಅಂತ. ಆತ್ಮ ಬರೀ ಆತ್ಮವಾಗಿ ಉಳಿಯೋಲ್ಲ. ಬರೀ ಆತ್ಮವಾಗಿ ಉಳಿದ್ರೆ ಬ್ರಹ್ಮ ನಿರ್ವಾಣ ಆಗೋಯ್ತು. ಬ್ರಹ್ಮ ಅಂದ್ರೂ ಒಂದೇ, ಆತ್ಮ ಅಂದ್ರೂ ಒಂದೇ, ಆತ್ಮ ನಿರ್ವಾಣ ಆಗೋಯ್ತು. ಅಂದರೆ ಏನು? ಮೇಲಿರೋ ಬಟ್ಟೆ ಬರೀ ಒಂದು ಬಾಡಿ, ಆ ಒಂದು ದೇಹ ಶರೀರ, ಅದನ್ನು ಕಳಚಿದ ತಕ್ಷಣವೇ ಆತ್ಮ ಉಳ್ಕೊಳ್ತು ಅಂತ ಆಗ್ಬಿಡುತ್ತೆ. ವಾಸ್ತವವಾಗಿ ಏನಾಗುತ್ತೆ? ಶರೀರತ್ರಯ ಅಂತ ಆಧ್ಯಾತ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಈವನ್ ಭಗವದ್ಗೀತೆಯಲ್ಲೂ ಮುಂದಕ್ಕೆ ಹೇಳ್ತಾನೆ ಪರಮಾತ್ಮ. ಶರೀರತ್ರಯ ಅಂದರೆ 3 ಶರೀರಗಳಿದೆ ಈ ಆತ್ಮನಿಗೆ. ಏನಪ್ಪ 3 ಶರೀರಗಳು? ಕಾರಣ ಶರೀರ, ಸೂಕ್ಷ್ಮ ಶರೀರ ಮತ್ತು ಭೌತಿಕ ಶರೀರ. ಈ ಭೌತಿಕ ಶರೀರ ಅನ್ನೋದು ಯಾವಾಗ ಕಳಚ್ಕೊಳ್ಳುತ್ತೋ ಆಗ ಸೂಕ್ಷ್ಮ ಶರೀರ ಕಳಚ್ಕೊಳ್ಳಲ್ಲ. ಸೂಕ್ಷ್ಮ ಶರೀರ, ಕಾರಣ ಶರೀರ ಆತ್ಮನಿಗೆ ಅಂಟ್ಕೊಂಡು ಹಾಗೇ ಇರುತ್ತೆ. ಆ ಸೂಕ್ಷ್ಮ ಶರೀರದಿಂದ ಅವನು ಎಲ್ಲ ಲೋಕಗಳಿಗೂ ಓಡಾಡಬಲ್ಲ. ಆ ಸೂಕ್ಷ್ಮ ಶರೀರದಿಂದ ಎಲ್ಲ ಲೋಕಗಳಿಗೂ ಓಡಾಡಬಲ್ಲ. ಹಾಗಾಗಿ ಸೂಕ್ಷ್ಮ ಶರೀರಿಯಾದ ದೇಹಿ ಅಂದರೆ ದೇಹದ ಒಳಗಿರುವವನು, ಸೂಕ್ಷ್ಮ ಶರೀರಿಯಾದವನು ಪಿತೃಲೋಕಗಳಿಗೆ ಹೋಗ್ತಾನೆ. ಅವನು ಪುಣ್ಯಕ್ಕೆ ತಕ್ಕಂತೆ ದೇವತೆಗಳ ಲೋಕಕ್ಕೆ ಹೋಗ್ತಾನೆ. ಇನ್ನೂ ಜಾಸ್ತಿ ಪುಣ್ಯ ಇತ್ತು ಅಂದರೆ, ಜೊತೆಗೆ ಪ್ರಯತ್ನವೂ ಇತ್ತು ಅಂದರೆ, ಮುಮುಕ್ಷುವಾಗಿ ಯೋಗಾರೂಢನಾಗಿ ಮೋಕ್ಷವನ್ನೇ ಪಡ್ಕೊಳ್ತಾನೆ. ಅಂದರೆ 2 ಶರೀರಗಳನ್ನು ಕಳ್ಕೊಂಡು ಪರಮಾತ್ಮನಲ್ಲಿ ಐಕ್ಯವಾಗಿಬಿಡ್ತಾನೆ. ಜೀವಾತ್ಮ ಪರಮಾತ್ಮನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಈ ಥರ ಹೇಳಿಕೊಂಡು ಸಾಂಖ್ಯ ಯೋಗವನ್ನು 2 ಮಾಡಿ ಪರಮಾತ್ಮ ಎಲ್ಲರಿಗೂ ದೇಹ ಅಂದ್ರೇನು ಮತ್ತು ಆತ್ಮ ಅಂದ್ರೇನು ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಈ ಆತ್ಮನ ಗುಣಗಳನ್ನು ಹೇಳ್ತಾನೆ. ಗುಣ ಅಲ್ಲ, ಲಕ್ಷಣಗಳನ್ನು ಹೇಳ್ತಾನೆ. ಆತ್ಮ ಏನಪ್ಪ ಅಂದರೆ ಯಾರಿಂದನೂ ಕತ್ತರಿಸಲ್ಪಡಲ್ಲ, ಯಾವುದೇ ಅಸ್ತ್ರಶಸ್ತ್ರಗಳಿಂದ ಕತ್ತರಿಸಲ್ಪಡಲ್ಲ. ಅಗ್ನಿ ಅದನ್ನು ಸುಡೋಕ್ಕಾಗಲ್ಲ. ಅಂದರೆ ಆತ್ಮ ಸುಡೋಕ್ಕಾಗಲ್ಲ ಅಂದರೆ ಅರ್ಥ ಇಲ್ಲಿ ಸೂಕ್ಷ್ಮ ಶರೀರ, ಕಾರಣ ಶರೀರವು ಇರೋವಂಥ ಆತ್ಮ, ಆ ಆತ್ಮ ಸೂಕ್ಷ್ಮ ಶರೀರವನ್ನು ಸುಡೋಕ್ಕಾಗಲ್ಲ, ಕಾರಣ ಶರೀರವನ್ನು ಸುಡೋಕ್ಕಾಗಲ್ಲ. ನೀರು ಆ ಕಾರಣ ಶರೀರ, ಸೂಕ್ಷ್ಮ ಶರೀರದ ಒಳಗಿರುವಂಥ ಆತ್ಮನನ್ನು 3 ಒಂದನ್ನು ನಾಶ ಮಾಡೋಕ್ಕಾಗಲ್ಲ. ನೀರೇ ಆಗಲಿ, ಅಗ್ನಿನೇ ಆಗಲಿ, ಬೆಂಕಿನೇ ಆಗಲಿ, ಅಥವಾ ಇನ್ನೊಂದೇ ಆಗಲಿ, ಯಾವುದೂ ಅದನ್ನು ನಾಶ ಮಾಡೋಕ್ಕಾಗಲ್ಲ. ಮಣ್ಣಿನೊಳಗೂ ಸೇರಿಕೊಳ್ಳಲ್ಲ, ಉಳಿಯಲ್ಲ, ಕೊಳೆಯೋಲ್ಲ. ಅಂದರೆ ಅರ್ಥ ಏನಾಯಿತು? ಸಾವು ಅನ್ನೋದು ಭೌತಿಕ ಶರೀರಕ್ಕೆ ಮಾತ್ರ ಬಂದು ಹೋಗ್ತಾ ಇರುತ್ತೆ. ಹೇಗೆ ಬಟ್ಟೆಯನ್ನು ನಾವು ಕಳಚ್ತೀವೋ ಆ ಬಟ್ಟೆ ಥರ ಭೌತಿಕ ಶರೀರ ಕಳಚಿ ಹೋಗುತ್ತೆ, ಮತ್ತು ಇನ್ನೊಂದು ಭೌತಿಕ ಶರೀರ ಸಿಕ್ಕುತ್ತೆ. ಸೊ ಧ್ರುವಂ ಜನ್ಮ ಮೃತಸ್ಯ ಚ. ಸತೋದ ಅಂದರೆ ಭೌತಿಕ ಶರೀರವನ್ನು ಕಳ್ಕೊಂಡ್ರ ಅಂದರೆ ಅವನ ಹೆಸರು ನಾಶ ಆಗಲ್ಲ, ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತಾನೆ. ಈ ಲೋಕಗಳಲ್ಲೇ ಇರ್ತಾನೆ, ಪರಲೋಕಗಳಿಗೆ ಹೋಗ್ತಾನೆ. ಇಲ್ಲಾಂದರೆ ಮತ್ತೆ ಈ ಲೋಕಕ್ಕೆ ಬರ್ತಾನೆ, ಮರ್ತ್ಯಲೋಕಕ್ಕೆ ಬಂದು ಮತ್ತೆ ಯಾವುದಾದ್ರೂ ಶರೀರ ಸಿಗೋ ತನಕ ಕಾಯ್ತಾ ಇರ್ತಾನೆ, ಹುಡುಕ್ತಾ ಇರ್ತಾನೆ. ಅವನ ಕರ್ಮಾನುಸಾರ, ಅವನ ಒಂದು ಪುಣ್ಯ ಮತ್ತು ಪಾಪದ ಅನುಸಾರವಾಗಿ ಮತ್ತೊಂದು ಶರೀರವನ್ನು ಪಡ್ಕೊಳ್ತಾನೆ. ಅದಕ್ಕೆ ತಕ್ಕಂತೆ ತಾಯಿ ತಂದೆಗಳು ಅವರನ್ನು ಪಡ್ಕೊಂಡು ಅವರ ದೇಹದೊಳಗೆ ಪ್ರವೇಶ ಮಾಡಿ ಮತ್ತೆ ಇನ್ನೊಂದು ಶರೀರವನ್ನು ಪಡ್ಕೊಳ್ತಾನೆ. ಇದು ಹುಟ್ಟು ಸಾವುಗಳು ನಿರಂತರವಾಗಿ ಭೌತಿಕ ಶರೀರಕ್ಕೆ ಆಗ್ತಾನೆ ಇರುತ್ತೆ. ಒಳಗಡೆ ಇರುವಂಥ ಆತ್ಮ ಸೂಕ್ಷ್ಮ ಶರೀರಿಯಾಗಿರುವಂಥವನು ಸಾಯೋದಿಲ್ಲ. ಅದರಿಂದ ಸಾವಿನ ಬಗ್ಗೆ ನೀನು ಯೋಚನೆ ಮಾಡಬಾರ್ದು. ಸಾವು ದುಃಖವಲ್ಲ, ಸಾವು ಸೋಪಾನ. ಎಲ್ಲಿಗೆ? ಮುಂದಿನ ಗತಿಗೆ, ಆತ್ಮಕ್ಕೆ ಮುಂದಿನ ಲೋಕಗಳಿಗೆ, ಮುಂದಿನ ಒಂದು ಸ್ತರಗಳಿಗೆ ಹೋಗೋದಕ್ಕೆ ಆತ್ಮನಿಗೆ ಅನುಕೂಲ ಮಾಡಿಕೊಡುತ್ತೆ ಈ ಸಾವು. ಹಾಗಾಗಿ ಸಾವಿನ ಬಗ್ಗೆ ಭಯ ಅವಶ್ಯಕತೆ ಇಲ್ಲ, ಸಾವು ಕೊನೆಯನ್ನೋ ಅವಶ್ಯಕತೆ ಇಲ್ಲ.
ಸಾವಿನಿಂದ ನಾವು ನಾಶ ಆಗ್ಬಿಡ್ತೀವಿ ಅನ್ನೋ ಒಂದು ಭ್ರಮೆ ಬೇಡ. ಏನಪ್ಪ ಅಂದರೆ ನೀನು ಯಾವಾಗಲೂ ಬದುಕಿರ್ತೀಯ, ಯಾವಾಗಲೂ ಮುಂದುವರಿತೀಯ, ಮತ್ತೆ ಮತ್ತೆ ಹುಟ್ಟು ಸಾವುಗಳನ್ನು ಪಡಿತಾನೆ ಇರ್ತೀಯ, ದೇಹದೊಳಗೆ ಬರೋದು ಹೋಗೋದು ಅನ್ನೋದು ನಡೀತಾನೆ ಇರುತ್ತೆ. ಅದರಿಂದ ಏನು ಪ್ರಯೋಜನ ಅಂತ ಒಂದು ಪ್ರಶ್ನೆ ಬರ್ಬೋದು. ಇದರಿಂದ ಪ್ರಯೋಜನವೇನಪ್ಪ ಅಂದರೆ ನಿನ್ನ ಸತ್ವವನ್ನು ಅಭಿವೃದ್ಧಿ ಮಾಡ್ಕೊಳ್ತಾ ಸಂಸ್ಕಾರ ನಿನಗೆ ಅಭಿವೃದ್ಧಿ ಆಗ್ತಾ ನೀನು ಮೇಲಿನ ಲೋಕಗಳಿಗೆ ಹೋಗ್ತಾ ಕೊನೆಗೆ ಪರಮ ಪದವಿಯನ್ನೇ ಪಡಿತೀಯ. ಎಲ್ಲಿಂದ ವಾಪಸ್ ಬರೋದಿಲ್ವೋ, ಪರಮ ಪದವಿಯನ್ನು ಪಡೆದರೆ ಹೇಗೆ ಯಾವ ಜೀವಾತ್ಮವೂ ಮತ್ತು ವಾಪಸ್ ಹೋಗೋದಿಲ್ವೋ ಅಂಥ ಪರಮಪದದಲ್ಲಿ ನಾನಿದ್ದೇನೆ, ನನ್ನ ಜೊತೆ ಬಂದು ಸೇರಿಕೊಳ್ತೀಯ ಅಂತ ಭಗವಂತ ಏನು ಮಾಡ್ತಾನೆ, ಅಭಯವನ್ನು ಕೊಡ್ತಾನೆ. ಪರಮಾತ್ಮ ಅಭಯವನ್ನು ಕೊಟ್ಟು ನಮ್ಮ ಪರಮ ಪದವಿಯಲ್ಲಿ ನೀವು ಸೇರ್ಕೊಳ್ಬೋದಪ್ಪ. ಆದ್ದರಿಂದ ಸಾವಿನ ಬಗ್ಗೆ ದುಃಖ ಪಡೋ ಅವಶ್ಯಕತೆ ಇಲ್ಲ ಅಥವಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪಂಡಿತರು ಯೋಚನೆ ಮಾಡಲ್ಲ, ಯಾಕೆಂದರೆ ಸಾವು ಭೌತಿಕ ಶರೀರಕ್ಕೆ ಮಾತ್ರ ಬರುತ್ತೆ ಅಂತ ಹೇಳಿ ಮುಂದುವರಿಸ್ತಾ ನೋಡು, ಸೂಕ್ಷ್ಮ ಶರೀರಿಯಾಗಿ ಕಾರಣ ಶರೀರಿಯಾಗಿ ಆತ್ಮ ಎಂದು ನಿರಂತರ ಸಂಚಾರದಲ್ಲಿರುತ್ತೆ. ಇಲ್ಲ ಅಂದರೆ ಮುಂದಿನ ದೇಹವನ್ನು ಪಡ್ಕೊಳ್ಳೋದ್ರಲ್ಲಿ ಮಗ್ನವಾಗಿರುತ್ತೆ, ಇಲ್ಲ ಪರಲೋಕಗಳನ್ನು ಹೊಂದುತ್ತೆ. ಹಾಗಾಗಿ ನೀನು ಯಾವ ರೀತಿಯಲ್ಲೂ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ ಸಾಂಖ್ಯಯೋಗದಲ್ಲಿ ದೇಹಿ ಮತ್ತು ದೇಹ ಎಂಬ ಎರಡು ಭಾಗವನ್ನು ತೋರಿಸ್ಬಿಟ್ಟು ಪರಮಾತ್ಮ, ದೇಹಿ ಅಂದರೆ ಎಲ್ಲರೂ ಆತ್ಮ ಅಂತ ಹೇಳ್ಬಿಡ್ತಾರೆ, ಆತ್ಮ ಅಂತ ಹೇಳಬಾರ್ದು, ಶರೀರಿಯಾಗಿರುವಂಥ ಆತ್ಮ, ಸೂಕ್ಷ್ಮ ಶರೀರಿಯಾಗಿರುವಂಥ ಆತ್ಮ. ಸೂಕ್ಷ್ಮ ಶರೀರ ಇರುವಂಥದ್ದು ಪಿತೃದೇವತೆಗಳಾಗ್ಬೋದು, ದೇವತೆಗಳಾಗ್ಬೋದು. ಏನೂ ಇಲ್ಲ ಅಂದರೆ ಮೇಲಿನ ಲೋಕಗಳು ಹೋಗಲಿಲ್ಲ ಅಂದರೆ ಅವನ ಪ್ರೇತ ಶರೀರಿಯಾಗಿ ಇಲ್ಲೇ ಅವನ ಹಿಂದಿನ ದೇಹದ ಒಡನೆ ಇದರೊಳಗೆ ಭೂಮಂಡಲದಲ್ಲಿ ಇರ್ಬೋದು. ಅವನು ಎಲ್ಲಿ ಇದು ಮಾಡಿರ್ತಾರೋ ಆ ಜಾಗದಲ್ಲೇ ಇರ್ತಾನವನು. ಮತ್ತೆ ಸೂಕ್ಷ್ಮ ಶರೀರಿಯಾಗಿಯೇ ಇನ್ನೊಂದು ದೇಹಕ್ಕೆ ಸೇರಿಕೊಳ್ತಾನೆ, ಅಲ್ಲಿಯವರೆಗೆ ಅವನು ಅಲ್ಲೇ ಇರ್ತಾನೆ. ಹಾಗೆ ಇಲ್ಲಿ ಏನಪ್ಪ ಅಷ್ಟು ದಿವಸ ಆದರೂ ಹಾಗೆ ಇರ್ತಾನ ಅಲ್ಲಿ ಅಂತಂದರೆ, ಹೌದು ಇರ್ತಾನೆ. ಏಕೆ? ಕಾಲದ ಮಹಿಮೆ ಏನಿದೆ ಅಂದರೆ, ಸೂಕ್ಷ್ಮ ಶರೀರಿಗಳಿಗೆ 1 ವರ್ಷ, ನಮ್ಮಗಳಿಗೆ 1 ವರ್ಷ, ಸೂಕ್ಷ್ಮ ಶರೀರಿಗಳಿಗೆ ಒಂದೇ ದಿವಸ. ಅವ್ರಿಗೆ ಒಂದೇ ದಿವಸ, 1 ದಿವಸ ಅವರು ಅಲ್ಲಿದ್ದರು ಅಂದರೆ ಅವರ ಒಂದು ಕಾಲದ ಪ್ರಕಾರ ನಮ್ಮಗಳಿಗೆ 1 ವರ್ಷ ಅಪ್ಲೈ ಆಗುತ್ತೆ. ಸೊ 1 ವರ್ಷ ನಾವು ಎಲ್ಲ ಮಾಡ್ತೇವೆ, ತಿಥಿ ಮಾಡೋದು ಅದು ಇದು ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಸ್ವರ್ಗಕ್ಕೆ ಕಳಿಸ್ತೀವಿ, ವೈಕುಂಠಕ್ಕೆ ಕಳಿಸ್ತೀವಿ, ಶಿವಲೋಕಕ್ಕೆ ಕಳಿಸ್ತೀವಿ ಅಂತ ಹೇಳ್ತೀವಲ್ವಾ. ಆ 1 ವರ್ಷ ಸಂಪೂರ್ಣವಾಗಿ ಅವರು ಅಲ್ಲೇ ಇರ್ತಾರೆ. ಆ 1 ವರ್ಷ ಎಲ್ಲವನ್ನು ಸ್ವೀಕರಿಸಿದ ಮೇಲೆ, ಈ ಶ್ರಾದ್ದಾದಿ ಕರ್ಮಗಳನ್ನೆಲ್ಲವನ್ನು ಸ್ವೀಕರಿಸಿದ ಮೇಲೆ ಪುಣ್ಯವನ್ನು ಸಂಚಯನ ಮಾಡಿಕೊಂಡು ಮೇಲಿನ ಸ್ತರಗಳಿಗೆ ಹೋಗ್ತಾರೆ. ಸಂಸ್ಕಾರವಶಾತ್ ಮತ್ತು ಅವರ ಕರ್ಮವಶಾತ್ ಮೇಲಿನ ಲೋಕಗಳಿಗೆ ಹೋಗ್ತಾರೆ, ಇಲ್ಲ ಬೇರೆ ಜನ್ಮಗಳನ್ನು ಪಡ್ಕೊಳ್ತಾರೆ. ಇಲ್ಲ ಅಂದರೆ ಹಾಗೆ ಅಲ್ಲೇ ಇಲ್ಲೊಂದು 50 ವರ್ಷ ಇರ್ತಾನೆ. ನಮಗೆಲ್ಲ 50 ವರ್ಷ ಆಯಸ್ಸಿದೆ ಅಂದರೆ, ಅವ್ರ ಮಕ್ಕಳಿಗೆ 50 ವರ್ಷ ಆಯಸ್ಸಿದೆ ಅಂದರೆ ಅವನು 50 ದಿವಸ ಅಲ್ಲಿರೋದು ಆ ಸ್ಥಿತಿಯೊಳಗೆ. ಸೊ ಹಾಗಾಗಿ ಅವರುಗಳಿಗೆ ವರ್ಷ ಒಂದೇ ದಿವಸ, ಆದ್ದರಿಂದ ಕಂಟಿನ್ಯೂಯಸ್ ಆಗಿ ಅವರು ಅದೇ ಥರ ಇರ್ತಾರೆ, ಸೂಕ್ಷ್ಮ ಶರೀರಿಯಾಗಿ ಇರ್ತಾರೆ. ಅವರುಗಳ ಸಂಸ್ಕಾರಕ್ಕೆ ತಕ್ಕಂತೆಯೇ ಮುಂದಿನ ಜನ್ಮಗಳನ್ನು ಪಡ್ಕೊಳ್ತಾರೆ ಅಂತ ನಾನು ಹಿಂದೆ ಹೇಳಿದ್ದೆ. ಸೊ ಈ ದೇಹಿ ಬಗ್ಗೆ ಹೇಳಿದ ಪರಮಾತ್ಮ ಮುಂದುವರಿಸಿ ಆ ಆತ್ಮವನ್ನು ಯಾವುದೂ ಕತ್ತರಿಸೋಕ್ಕಾಗಲ್ಲ, ಯಾವುದು ನಾಶ ಮಾಡೋಕ್ಕಾಗಲ್ಲ ಅಂತ ಹೇಳ್ದಂಗೆ ಯಾವುದರಿಂದನೂ ಮಾಡೋಕ್ಕಾಗಲ್ಲ ಅಂತಲೂ ಹೇಳ್ತಾನೆ ಪರಮಾತ್ಮ. ಹೇಳಿ ಆ ನಂತರದಲ್ಲಿ ಬುದ್ಧಿಯಿಂದ ಆತ್ಮನನ್ನು ತಿಳ್ಕೊಳ್ಳೋದನ್ನ ಎಲ್ಲ ವಿಷದವಾಗಿ ತಿಳಿಸ್ತಾನೆ. ಸೊ ಬುದ್ಧಿಯಿಂದ ಆತ್ಮನನ್ನು ಹೇಗೆ ತಿಳ್ಕೊಳ್ಬೋದು? ಮೊದಲು ಆತ್ಮನಿಂದ ತಿಳ್ಕೊಂಡ್ವಿ, ನೆಕ್ಸ್ಟ್ ಬುದ್ಧಿಯಿಂದ ತಿಳ್ಕೋಬೇಕು. ಬುದ್ಧಿ ಅಂದ್ರೇನು ಅಂತ ಹೇಳ್ತಾನೆ ಪರಮಾತ್ಮ. ಬುದ್ಧಿ ಅಂದರೆ ಬಹುಶಾಖಾಹಿ ಅನಂತಾಶ್ಚ ಅಂತ ಹೇಳ್ತಾನೆ. ಬುದ್ಧಿ ಅನ್ನೋದು ಹೇಗಪ್ಪ ಮನುಷ್ಯನದು ಅಂದರೆ, ಅದು ಬಹುಶಾಖೆಗಳಿಂದ ಕೂಡಲ್ಪಟ್ಟಿದೆ, ಬಹು ಅನಂತವಾಗಿದೆ. ಬುದ್ಧಿ ಅನಂತವಾಗಿದೆ ಅಂತ ಹೇಳ್ತಾನೆ. ಬಹುಶಾಖೆಗಳು ಅನಂತ, ಎರಡೂ ಇದೆ ಅಂತಾನೆ. ಏಕೇಹ ಕುರುನಂದನ ಅಂತಾನೆ ಅರ್ಜುನನಿಗೆ. ಅಂಥ ಕವಲುಗಳು ಒಡೆದಿರೋಂಥ ಬುದ್ಧಿಯನ್ನು, ಅನಂತವಾಗಿರೋ ಬುದ್ಧಿಯನ್ನು ಏಕಾಗ್ರವಾಗಿ ಮಾಡು, ಏಕವನ್ನಾಗಿ ಮಾಡು. ಆ ಏಕಾಗ್ರವಾಗಿ ಮಾಡಿದಾಗ ನಿನಗೆ ಆತ್ಮನ ಗೋಚರವಾಗುತ್ತೆ. ಆ ಬುದ್ಧಿಯನ್ನು ನೀನು ಏಕ ಮಾಡದೇ ಇದ್ದರೆ ನಿನಗೆ ಬುದ್ಧಿಯಿಂದ ಆತ್ಮನನ್ನು ಪರಿಗ್ರಹಿಸುವುದಕ್ಕೆ ಗೊತ್ತಾಗೋದಿಲ್ಲಪ್ಪ ಅಂತ ಹೇಳ್ತಾನೆ. ಬುದ್ಧಿಯ ಬಗ್ಗೆ ಹೇಳಬೇಕಾದ್ರೆ ಪರಮಾತ್ಮ. ಸೊ ಬಹುಶಾಖಾಹಿ ಅನಂತಾಶ್ಚ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದೆ ನಾನು, ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತ. ನಮ್ಮ ತಲೆಯ ಮೇಲಿನ ಕೂದಲಿದೆಯಲ್ಲ ಆ ರೀತಿ ಅಂತ. ಒಳಗಡೆ ಬುದ್ಧಿ ಇದೆ, ಬುರುಡೆ ಒಳಗೆ ಬುದ್ಧಿ ಇದೆ, ಹೊರಗಡೆ ಕೂದಲು ಎಷ್ಟಿದೆ ಅಷ್ಟು ಶಾಖೆಗಳಿದೆ ಆ ಬುದ್ಧಿಗೆ.
ಅಂದರೆ ಎಷ್ಟೆಷ್ಟು ಶಾಖೆಗಳಿದೆಯೋ ಅಷ್ಟಷ್ಟು ರೀತಿಯಲ್ಲಿ ಓಡ್ತಾ ಇರುತ್ತೆ. ಅದನ್ನೆಲ್ಲ ಒಂದು ಮಾಡಿ ಕ್ರೋಢೀಕರಿಸಬೇಕು. ಅದನ್ನೇ ಧ್ಯಾನ ಅಂತ ಹೇಳ್ತಾರೆ. ಅದಕ್ಕೆ ನೂರಾರು ಥರದ ಧ್ಯಾನಗಳಿದೆ ಅಂತ ಹೇಳ್ತಾರೆ. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತಾರೆ, ಆರ್ಡಿನರಿ ಮೆಡಿಟೇಷನ್ ಅಂತಾರೆ, ಆಮೇಲೆ ಮೂರ್ತ ಸ್ವರೂಪದ ಮೆಡಿಟೇಷನ್ ಅಂತಾರೆ. ಈ ಥರ ನಾನಾ ವಿಧವಾದ ಮೆಡಿಟೇಷನ್ ಮೂಲಕ, ಧ್ಯಾನ ಮಾಡೋದ್ರ ಮೂಲಕ ಅನಂತಾಶ್ಚ ಬಹುಶಾಖಾಶ್ಚ ಬುದ್ಧಿಯನ್ನು ಏಕೇಹ ಕುರುನಂದನ ಒಂದನ್ನಾಗಿ ಮಾಡಿ ಆ ಆತ್ಮನ ಕಡೆಗೆ ನಿನ್ನ ಮುಖವನ್ನು ತಿರುಗಿಸು, ಬುದ್ಧಿಯನ್ನು ತಿರುಗಿಸು. ಆಗ ನಿನಗೆ ಆತ್ಮನ ಅರಿವು ಬರುತ್ತೆ, ಆತ್ಮ ಇರುವುದು ತಿಳಿಯುತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಸೊ ಆತ್ಮನನ್ನು ಆತ್ಮನಿಂದ ತಿಳ್ಕೊಂಡಿದ್ದಾಯಿತು, ಬುದ್ಧಿಯಿಂದ ತಿಳ್ಕೊಂಡಿದ್ದಾಯಿತು. ನೆಕ್ಸ್ಟು ಮನಸ್ಸು ಇಂದ್ರಿಯಗಳಿಂದ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಹೇಳ್ತಾನೆ. ಅಂದರೆ ಏನಾಗಿದೆ, ನಮ್ಮ ದೇಹದೊಳಗೆ ಪರಮಾತ್ಮ, ಆತ್ಮ, ಅವನ ಅಂಶವಾದ ಆತ್ಮ, ಆಮೇಲೆ ಪ್ರಜ್ಞೆ, ಬುದ್ಧಿ ಎಲ್ಲವೂ ಇರುವಂಥ ಅಂತಃಕರಣ. ಬರೀ ಬುದ್ಧಿ ಅಂತ ಹೇಳ್ಬಿಡ್ತಾನೆ ಅಷ್ಟೇ. ಇಲ್ಲಿ ಬುದ್ಧಿ ಅಂತಂದರೆ ಇವೆಲ್ಲ ಸೇರ್ಕೊಂಡಿದೆ, 4 ಅಂಗಗಳು ಸೇರ್ಕೊಂಡಾಗಿರೋ ಅಂತಃಕರಣ ಇದೆ. ಆ ಅಂತಃಕರಣ, ಆಮೇಲೆ ಮನಸ್ಸು, ಆಮೇಲೆ ಇಂದ್ರಿಯಗಳು, ಜಗತ್ತು, ವಿಷಯ, ಇಷ್ಟು ಯಾವ ರೀತಿ ಬೇಕಾದರೂ ನೀವು ಅರೇಂಜ್ಮೆಂಟ್ ಮಾಡ್ಕೋಬೋದು. ಸರ್ಕಲ್ ಒಳಗೆ ಸರ್ಕಲ್ ಇದೆ ಅಂತ ಬೇಕಾದ್ರೂ ತಿಳ್ಕೊಬೋದು, ಒಂದ್ರ ಪಕ್ಕ ಒಂದು ಇದೆ ಅಂತ ಬೇಕಾದರೂ ತಿಳ್ಕೊಬೋದು, ಒಂದ್ರ ಮೇಲೆ ಒಂದಿದೆ ಅಂತ. ಯಾಕೆಂದರೆ ಇವೆಲ್ಲ ಮೆಟಾಫಿಸಿಕಲ್ಲು, ಯಾವುದು ಕಣ್ಣಿಗೆ ಗೋಚರವಾಗುವಂಥದ್ದಲ್ಲ, ಇಂದ್ರಿಯಗಳಿಗೆ ನಿಲುಕುವಂಥದ್ದಲ್ಲ. ಪಂಚ ಇಂದ್ರಿಯಗಳಿಗೂ ನಿಲುಕದೇ ಇರೋದು ವಸ್ತುಗಳಾದ್ದರಿಂದ ಮನಸ್ಸೇ ಆಗಲಿ, ಬುದ್ಧಿಯೇ ಆಗಲಿ, ಆತ್ಮನೇ ಆಗಲಿ, ಪರಮಾತ್ಮನೇ ಆಗಲಿ, ಈವನ್ ಇಂದ್ರಿಯಗಳೇ ಆಗಲಿ ನಮಗೆ ಯಾವುದು ಕಣ್ಣಿಗೆ ಕಾಣಿಸೋಲ್ಲ. ಈ ಕಣ್ಣೇ ಒಂದು ಇಂದ್ರಿಯ, ಚರ್ಮವೇ ಒಂದು ಇಂದ್ರಿಯ, ಮೂಗೇ ಇನ್ನೊಂದು ಇಂದ್ರಿಯ. ಹೀಗೆ 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಸೇರಿ 10 ಇಂದ್ರಿಯಗಳು ನಿರತವಾಗಿ, ಸತತವಾಗಿ, ನಿರಂತರವಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಈ ಇಂದ್ರಿಯಗಳೆಲ್ಲ ಮಾಡ್ತಿರೋದನ್ನು ಮನಸ್ಸು ಒಂದೇ, ಮನಸ್ಸು ಹಲವಾರಿಲ್ಲ, ಒಂದೇ ಮನಸ್ಸು ಪರಿಗ್ರಹಿಸಿ ಬುದ್ಧಿಗೆ ರವಾನಿಸ್ತಾ ಇರುತ್ತೆ ಡಾಟಾನ, ಇನ್ಫಾರ್ಮೇಷನ್ನ. ಸೊ ಬುದ್ಧಿ ಏನು ಮಾಡುತ್ತೆ, ಆ ಇನ್ಫಾರ್ಮೇಷನ್ನೆಲ್ಲ ಚಿತ್ತದಲ್ಲಿಡುತ್ತೆ, ಮೆಮೊರಿ ಚಿಪ್. ಆ ಬುದ್ಧಿ ಕೆಲಸ ಅದು ಮೆಮೊರಿ ಚಿಪ್ಪಲ್ಲಿ ಇಟ್ಬಿಟ್ಟಿರುತ್ತೆ. ಪ್ರತಿಯೊಂದು ಎಕ್ಸ್ಪೀರಿಯೆನ್ಸನ್ನು ತೊಗೊಂಡೋಗಿ ಅಲ್ಲಿ ಇಟ್ಟಿರುತ್ತೆ. ಯಾವಾಗ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ ತಕ್ಷಣವೇ ಬುದ್ಧಿಗೆ ರೆಫರ್ ಮಾಡುತ್ತೆ ಮನಸ್ಸು ಬುದ್ಧಿಗೆ ಮಾಡಿದ ತಕ್ಷಣವೇ ಬುದ್ಧಿ ಚಿತ್ತದಲ್ಲಿ ಅದಿದೆಯೋ, ಮೊದಲು ಅನುಭವಕ್ಕೆ ಬಂದಿದೆಯೋ, ಅದನ್ನು ನಾನು ಸೇಕರಿಸಿಟ್ಟಿದ್ದೀನಾ ಅಂತ ಹುಡುಕಿ ತಕ್ಷಣ ತೆಗೆದು, ನೋಡಪ್ಪ ಇದ್ರ ಸಂಬಂಧವಾಗಿ ನೀನು ಕೇಳಿದೆ, ಮನಸ್ಸೇ ಅದು ಮೊದಲೇ ನೀನು ಅನುಭವಿಸ್ಬಿಟ್ಟಿದೀಯಾ, ಅದೊಂದು ಸರಿ ಬಂದಿರೋವಂಥದ್ದು, ನಿನಗೆ ಗೊತ್ತಿರೋವಂಥ ವಿಷಯ, ಅದು ಸರಿ ಇಲ್ಲ, ನಿನಗೆ ಒಳ್ಳೆಯದಲ್ಲ, ಅದು ನೀನು ಅದನ್ನು ಮಾಡಬೇಡ ಅಂತ ಚಿತ್ತದಿಂದ ಹೊರಗೆ ತೆಗೆದು ಮೆಮೊರಿಯನ್ನು, ಅದು ಹಳೆಯ ಅನುಭವವನ್ನು ಬುದ್ಧಿ ನಿಶ್ಚಯ ಮಾಡಿ, ಬುದ್ಧಿ ಕೆಲಸವೇ ನಿಶ್ಚಯ ಮಾಡೋದು, ಮನಸ್ಸಿನ ಕೆಲಸವೇ ಬಂದಿದ್ದನ್ನೆಲ್ಲ ಒಳಗೆ ತಳ್ಳೋದು. ಆ ಬುದ್ಧಿಗೆ ತಳ್ಳಿಬಿಡುತ್ತೆ, ಬುದ್ಧಿ ನಿಶ್ಚಯ ಮಾಡುತ್ತೆ, ಮಾಡಬೇಡ ಮಾಡು ಅನ್ನೋದನ್ನು ನಿರ್ದೇಶ ಕೊಡುತ್ತೆ. ಅದನ್ನು ಕೊಟ್ಟ ಮೇಲೆ ಮನಸ್ಸು ಬುದ್ಧಿ ಹೇಳಿದೆ ಮಾಡಬಾರ್ದು ಸುಮ್ಮನಾಗುತ್ತೆ. ಸುಮ್ಮನಾದರೆ ಅದು ಪರಮಾತ್ಮನ ಅಂಶ, ಪರಮಾತ್ಮನ ಚಿತ್ತ. ಅದು ಮನಸ್ಸು ಸುಮ್ಮನಾಗದಲೇ ಬುದ್ಧಿ ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಅದು ಹೇಳ್ಕೊಂಡ್ರೆ ನನಗೆ ಬೇಕು ಅಂತ ಆಸೆ ಆಗ್ಬಿಟ್ಟಿದೆ, ನಾನು ತೊಗೊಳ್ತೀನಿ ಅಂತ ಏನಾದ್ರು ಮನಸ್ಸು ಕೆಲಸ ಮಾಡಿದ್ರೆ ಆಗ ಬುದ್ಧಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ, ಅದನ್ನು ಹೊಂದಕ್ಕೆ ಹೋಗುತ್ತೆ, ನಿರಾಸೆ ಆಗುತ್ತೆ. ಮೊದಲಿನ ಅನುಭವ ಬುದ್ಧಿ ಹೇಳಿದ ಕರೆಕ್ಟು ಅಂತ ಗೊತ್ತಾಗುತ್ತೆ, ಅದಕ್ಕೆ ಕ್ರೋಧ ಆಗುತ್ತೆ. ಕ್ರೋಧದಿಂದ ಅದೊಂದು ಸೀಕ್ವೆನ್ಸನ್ನು ಪರಮಾತ್ಮ ಹೇಳ್ತಾನೆ, ಕಾನ್ಸೆಪ್ಟ್. ಹೇಗೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭೂತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶತ್ ಪ್ರಣಶ್ಯತಿ. ಇದೊಂದು ಈಕ್ವೇಷನ್. ಸಂಗಾತ್ ಸಂಜಾಯತೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಾತ್ ಸಂಜಾಯತೆ. ಧ್ಯಾಯತೋ ವಿಷಯಾನ್ ಪುಂಸಃ, ವಿಷಯಗಳು ಅಂದರೆ ಜಗತ್ತಿನಲ್ಲಿರೋ ವಿಷಯಗಳನ್ನು ಇಂದ್ರಿಯಗಳು ನೋಡಿದ ತಕ್ಷಣ, ಸ್ಪರ್ಶ ಮಾಡಿದ ತಕ್ಷಣ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ ಬುದ್ಧಿ ಜೊತೆಗೆ. ಧೀಯಿಂದ ವಿಷಯಗಳಿಗೆ ಕಾಂಟ್ಯಾಕ್ಟ್ಸ್ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಇದೊಂದು ಸೈಕಲ್ಲು, ಲೂಪು ಕಂಪ್ಲೀಟ್ ಆಗೋ ತನಕ ಯಾವ ಅನುಭವನೂ ಬಿಡೋಲ್ಲ, ಅದನ್ನು ಹೊಂದಲೇಬೇಕು ಅಂತ ಮನಸ್ಸು ಹೋರಾಡುತ್ತೆ. ಆದರೆ ಅದು ಸಿಕ್ಕದೆ ಹೋದಾಗ ಮನಸ್ಸು ಕೋಪಕ್ಕೆ ಪರಿಣಾಮಕಾರಿಯಾಗಿ ತಿಳ್ಕೊಳ್ಳುತ್ತೆ. ಕ್ರೋಧ ಒಂದು ವೇಳೆ ಸಿಕ್ಕಿಬಿಡ್ತು, ಅನುಭವಿಸ್ಬಿಟ್ಟ ತಕ್ಷಣ ಫಲವನ್ನು ಅನುಭವಿಸಿದ ಮೇಲೆ ಆ ಲೂಪು ಕಂಪ್ಲೀಟ್ ಆಗೋಯ್ತು. ಒಂದು ಅನುಭವ ಹೋಗಿ ಚಿತ್ತದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಆ ಚಿತ್ತದಲ್ಲಿ ಕೂತ್ಕೊಳ್ಳೋದೇ ಇದ್ರಿ ಯಾವಾಗ ಕೂತ್ಕೊಳ್ಳಲ್ಲ, ಯಾವಾಗ ಇವನು ಬೇಕು ಅಂದಿದ್ದು ಸಿಕ್ಕಲ್ವೋ ಆಗ ಅದು ಚಿತ್ತಕ್ಕೆ ಹೋಗೋದೇ ಇಲ್ಲ, ಲೂಪ್ ಕಂಪ್ಲೀಟ್ ಆಗಲ್ಲ, ಸರ್ಕ್ಯೂಟ್ ಕಂಪ್ಲೀಟ್ ಆಗಲ್ಲ.
ಯಾವಾಗ ಆ ಸೈಕಲ್ ಕಂಪ್ಲೀಟ್ ಆಗಲ್ವೋ ಕೋಪ ಬಂದ್ಬಿಡುತ್ತೆ, ಅಯ್ಯೋ ನನಗೆ ಸಿಕ್ಕಲ್ವಲ್ಲ, ಅದು ಬೇಕೇ ಬೇಕು ಅಂತ. ಆಗ ಬುದ್ಧಿ ಹೇಳಿರೋ ಮಾತನ್ನು ತಳ್ಳಿ ಹಾಕಿ ಮನಸ್ಸು ತಾನೇ ಸ್ವಯಂ ಕೆಲಸ ಮಾಡುತ್ತೆ. ಅಂದರೆ ಏನಾಯಿತು, ಓಡ್ತಾ ಇರೋ ಕುದುರೆಗಳಿಗೆ ಲಗಾಮನ್ನು ಹಿಡ್ಕೊಂಡು ಕೂತಿರುತ್ತೆ ಬುದ್ಧಿ. ಆ ಲಗಾಮನ ಕೆಳಗೆ ಕಿತ್ಕೊಂಡ್ಬಿಡುತ್ತೆ ಬುದ್ಧಿ ಕೈಯಿಂದ. ಕಿತ್ಕೊಂಡ್ಬಿಟ್ರೆ ನಾಲ್ಕಾಲು ಓಟ ಎಲ್ಲಿ ಬೇಕಾದ್ರೂ ಹೋಗುತ್ತೆ, ರಸ್ತೆ ಬಿಟ್ಬಿಟ್ಟು ಹೋಗುತ್ತೆ, ಚರಂಡಿಗೂ ಹೋಗುತ್ತೆ, ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಇಡೀ ರಥವೇ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಮನಸ್ಸನ್ನು ಯಾವಾಗಲೂ ಬುದ್ಧಿ ಹಿಡ್ಕೊಂಡಿರಬೇಕು ಅಂತ ಇರೋದು ನಿಯಮ. ಬುದ್ಧಿ ಹಿಡ್ಕೊಂಡಿರೋದಕ್ಕೆ ಬುದ್ಧಿ ಏನೋ ಬಲವಂತವಾದ ಡಿಕ್ಟೇಟ್ರೇ ಅಲ್ಲ, ಅದು ಹೇಳೋದಷ್ಟೇ ಕೆಲಸ ಅದರದ್ದು. ಬುದ್ಧಿ ಕೆಲಸ ಫಿಸಿಕಲಿ ಕಂಟ್ರೋಲ್ ಮಾಡೋ ಹಾಗೆ ಈವನ್ ಇದರಲ್ಲೂ ಕಂಟ್ರೋಲ್ ಮಾಡಲ್ಲ. ಅದು ಸೈಕಲಾಜಿಕಲಿ ಆ ಮನಸ್ಸನ್ನು ಕಂಟ್ರೋಲ್ ಮಾಡಲ್ಲ, ಬಿಟ್ಬಿಡುತ್ತೆ. ನೋಡಪ್ಪ ನಾನು ಹೇಳೋದು ಹೇಳ್ಬಿಟ್ಟಿದ್ದೀನಿ, ಮುಂದಕ್ಕೆ ನಿನ್ನಿಷ್ಟ. ಈಗ ಸಾಫ್ಟ್ವೇರಲ್ಲಿ ಕೋಡ್ಗಳು ಬರೀತಾರಲ್ಲ ಹಾಗೆ, ಅದು ಅಲ್ಲಿ ಒಂದು ಮೆಸೇಜ್ ಬರುತ್ತೆ, ಈ ಕ್ಯಾನ್ ಬಿ ಡನ್ ಅಂತ. ಆದರೂ ನಾವೇನು ಮಾಡ್ತೀವಿ, ಇನ್ನೊಂದು ಸರಿ ಅದನ್ನೇ ಬಟನ್ ಪ್ರೆಸ್ ಮಾಡ್ತೀವಿ, ಮುಂದಕ್ಕೆ ಹೋಗುತ್ತೆ. ಅದು ಸಾಫ್ಟ್ವೇರ್ ಬರೆಯೋರು ಹಾಗೆ ಬರೆದಿರ್ತಾರೆ. ಒಂದು ಸರಿ ವಾರ್ನಿಂಗ್ ಕೊಡುತ್ತೆ, ಅದು ಬೇಡ ಅನ್ನತ್ತೆ, ಇಲ್ಲ ಇವನು ಮಾಡ್ತೀನಿ ಅಂದರೆ ಮಾಡ್ಕೊ ಅಂತ ಬಿಟ್ಬಿಡುತ್ತೆ. ಹಾಗೇನೆ ಬುದ್ಧಿನೂ ಅಷ್ಟೇ, ಮನಸ್ಸಿಗೆ ಬಿಟ್ಬಿಡುತ್ತೆ. ಸೊ ಮನಸ್ಸು ಆ ಒಂದು ಅನುಭವವನ್ನು ಪಡೆಯೋಕ್ಕೆ ಹೋಗಿ ನಿರಾಶೆಯಿಂದ ಫಲಿಸದೆ ಆಗ ನಿರಾಶೆಯಿಂದ ಕೋಪವನ್ನುಗೊಳ್ಳುತ್ತೆ. ಕ್ರೋಧಾತ್ ಕಾಮಾತ್ ಕ್ರೋಧೋಭಿ ಜಾಯತೆ. ಕಾಮದಿಂದ ಕ್ರೋಧ ಉತ್ಪತ್ತಿ ಆಗುತ್ತೆ, ಆಸೆಯಿಂದ ಕ್ರೋಧ ಬರುತ್ತೆ. ಯಾಕೆ ಆಸೆಯಿಂದ ಕ್ರೋಧ ಬರುತ್ತೆ? ಅದು ನಂಗೆ ಸಿಕ್ಕೋಲ್ಲ ಅನ್ನೋ ದೃಷ್ಟಿಯಿಂದ ಕೋಪ ಬರುತ್ತೆ. ಸಿಕ್ಕಿದ್ರೆ ಏನೋ ತಾಪತ್ರಯವೇ ಇಲ್ಲ, ಅನುಭವಿಸ್ಬಿಡುತ್ತೆ. ಆ ಅನುಭವ ಹೋಗಿ ಚಿತ್ತದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇಲ್ಲ ಅಂದರೆ ತಾಪತ್ರಯ ಶುರುವಾಯಿತು, ಆಗ ಕೋಪ ಮಾಡ್ಕೊಳುತ್ತೆ. ಕೋಪ ಮಾಡ್ಕೊಂಡು ಅದನ್ನು ಪಡ್ಕೊಳ್ಳೇಬೇಕು ಅಂತ ಅವ್ಯವಹಾರಗಳಿಗೆ ಇಳಿಯುತ್ತೆ, ಅಪಮಾರ್ಗಕ್ಕೆ ಇಳಿಯುತ್ತೆ. ಸರಿಯಾದ ಮಾರ್ಗವನ್ನು ಫಾಲೋ ಮಾಡಲ್ಲ, ಹೊಂದಲೇಬೇಕು. ಆವಾಗಲೇ ಪಾಪ ಅನ್ನೋದಾಗೋದು. ಯಾಕೆಂದರೆ ಬುದ್ಧಿಯ ಸಮ್ಮತಿ ಇಲ್ಲದಲೇ ಮನಸ್ಸು ಮಾಡಿ ಪಡೆದುಕೊಂಡಿದ್ದಂತಹ ಫಲ, ಆಸೆಯನ್ನು ಪೂರೈಸಿಕೊಂಡಿದ್ದು ಪಾಪವಾಗಿ ಪರಿಣಮಿಸುತ್ತೆ. ಯಾವಾಗ ಬುದ್ಧಿ ಹೇಳಿರೋದಕ್ಕೆ ತಕ್ಕಂತೆಯೇ ಮಾಡಿ ಪಡೆದುಕೊಳ್ಳುತ್ತೋ ಆ ಅನುಭವಕ್ಕೆ ಬುದ್ಧಿ ವಯಸ್ಸಂತ ಕನ್ಸೆಂಟ್ ಕೊಟ್ಟಿರೋದ್ರಿಂದ ಅದು ಪಾಪವಾಗಲ್ಲ, ಪುಣ್ಯ ಕೆಲಸವಾಗುತ್ತೆ. ಸೈಕಲ್ ಕಂಪ್ಲೀಷನ್ನಲ್ಲಿ ಮನಸ್ಸು ಮಾಡಿದ್ದು ಪಾಪ, ಬುದ್ಧಿಯಿಂದ ಕೂಡಿ ಮಾಡಿದ್ದಂಥದ್ದು ಪುಣ್ಯ. ಹೀಗೆ ಅದು ಆ ಕಾನ್ಸೆಪ್ಟನ್ನು ಹೇಳಿ ಪರಮಾತ್ಮ ಏನು ಮಾಡ್ತಾನೆ, ಈ ರೀತಿ ಎಲ್ಲ ವಸ್ತುಗಳು ಜೋಡಿಸಲ್ಪಟ್ಟಿವೆ ನಮ್ಮ ದೇಹದ ಒಳಗೆ. ಇದು ಬುದ್ಧಿ ಮತ್ತು ಪ್ರಜ್ಞೆ ಚಿತ್ತದೊಳಗೆ ಕೆಲಸ ಮಾಡಿ, ಈ ಪ್ರಜ್ಞೆ ಚಿತ್ತಗಳು ಸದಾ ಒಂದು ಸಿಮ್ ಇದ್ದಂಗೆ. ಒಂದು ಮೊಬೈಲೊಳಗೆ ಸಿಮ್ಮು ಹೇಗೆ ಅಂದರೆ ಹಾಗೆ ಅಂತಃಕರಣದ ಸಿಮ್ಮು ಅಂತಃಕರಣದ ಭಾಗಗಳನ್ನು ಹೊಂದಿರುತ್ತೆ. ಮೆಮೊರಿ ಚಿಪ್ ಇರುತ್ತೆ, ಅದರಲ್ಲಿ ಕಂಪ್ಲೀಟ್ ಎಲ್ಲ ಅನುಭವಗಳ ಮೆಮೊರಿಯೋ ಡಾಟಾವು ಕಲೆಕ್ಟಾಗಿ ಕೂತಿರುತ್ತೆ. ಅದು ಟೈಮ್ ವೈಸ್ ಕೂತಿರುತ್ತೆ. ಅದು ಯಾವಾಗ ಫಲವನ್ನು ಕೊಡಬೇಕೋ ಆ ಫಲಕ್ಕೆ ತಕ್ಕಂತೆ ಹೋಗಿ ಅದರ ಸ್ಥಾನದಲ್ಲಿ ಕೂತಿರುತ್ತೆ. ಹೀಗೆ ಚಿತ್ತದೊಳಗೆ ಎಲ್ಲವೂ ಇರುತ್ತೆ ಅನುಭವಗಳು. ಆ ಚಿತ್ರದೊಳಗಿರೋ ಅನುಭವಗಳನ್ನು ನೋಡಿ ತೆಗೆದು ಹೊರಕ್ಕೆ ತೆಗೆದು ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಬುದ್ಧಿ ಮಾಡುತ್ತೆ. ಸೊ ಬುದ್ಧಿ, ಚಿತ್ತ, ಅಹಂಕಾರ, ವಾಸನ ಇವುಗಳೆಲ್ಲ ಸೇರಿ ಅಂತಃಕರಣವಾಗಿದೆ. ಆ ಅಂತಃಕರಣ ಅನ್ನೋದೇ ಕಾರಣ ಶರೀರ ಅಂತ ನಾವಿಲ್ಲಿ ಹೇಳೋದು. ಕಾರಣ ಶರೀರ ಅಂದರೆ ಮತ್ತೆ ಅದಕ್ಕೇನು ರೂಪ ಗೀಪ ಏನಿಲ್ಲ. ಹಾಗೆ ಸೂಕ್ಷ್ಮ ಶರೀರಕ್ಕೂ ರೂಪ ಏನಿಲ್ಲ, ಅದು ಕಾಮರೂಪಿ. ಸೂಕ್ಷ್ಮ ಶರೀರಿಗಳು ಅಂದ್ರೇ ಕಾಮರೂಪಿ. ಅವ್ರು ಯಾವ ಶರೀರದ ರೂಪವನ್ನೇ ಬೇಕಾದರೂ ಪಡ್ಕೊಳ್ಳೋವಂಥ ಶಕ್ತಿ ಇರುತ್ತೆ. ಅದಕ್ಕೇ ಅವರು ಸೂಕ್ಷ್ಮ ಶರೀರಗಳಿರೋರು ಅಥವಾ ಕಾಮರೂಪಿಗಳಾಗಿರುವಂಥ ದೇವತೆಗಳು ಯಾವ ದೇಹದ ಮೇಲೆ ಬೇಕಾದರೂ ಹೋಗಿ ಅಳವಡಿಸ್ಕೊಳ್ತಾರೆ. ಈಗ ಒಂದು ಪ್ರಾಣಿಯ ಮೈ ಮೇಲೆ ಬೇಕಾದರೂ ಹೋಗ್ಬೋದು. ಶಿವ ಕತ್ತೆ ಒಳಗೆ ಹೋಗಿ ಅಡಕೊಂಡಿದ್ದ ಅನ್ನೋ ಕಥೆ ಇದೆ. ಹಾಗೆ ಒಂದಲ್ಲ ಒಂದರ ಮೈ ಮೇಲೆ ಹೋಗಿ ಬಂದಿರುವಂಥ ದೇವತೆಗಳದ್ದು ನೂರಾರು ಕಥೆಗಳಿದೆ ಪುರಾಣದಲ್ಲಿ. ಹಾಗೆ ಆ ಒಂದು ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಯಾವ ರೂಪವನ್ನು ಬೇಕಾದರೂ ಪಡ್ಕೊಳ್ಳೋದ್ರಿಂದ ಕಾಮರೂಪಿಗಳು ಅಂತ. ಅದೇ ಪಿತೃದೇವತೆಗಳಿಗೆ ಆ ಶಕ್ತಿ ಇಲ್ಲ. ಕಾಮರೂಪಿಗಳಲ್ಲ ಪಿತೃದೇವತೆಗಳು. ಅವರಿಗೆ ಯಾವುದು ಹಳೆಯ ದೇಹ ಇತ್ತೋ ಆ ದೇಹದ ರೂಪವೇ ಬರುತ್ತೆ ಹೊರತು ಮತ್ತಿಷ್ಟ ಬಂದಿದ್ದ ರೂಪನ ಪಡ್ಕೊಳ್ಳೋಕ್ಕಾಗಲ್ಲ ಅವರು. ಅದಕ್ಕೆ ಅವರು ದರ್ಶನ ಕೊಡೋಕ್ಕೂ ಆಗಲ್ಲ. ನಾವುಗಳು ಕರೆದ್ರೂ ಅವ್ರು ಬರೋಕ್ಕಾಗಲ್ಲ, ಬಂದರೂ ನಮಗೆ ಕಾಣಿಸ್ಕೊಳಕ್ಕಾಗಲ್ಲ. ಅವರು ರೂಪ ಸೂಕ್ಷ್ಮ ರೂಪದಲ್ಲೇ ಇರ್ತಾರೆ. ಅದರಿಂದನೇ ಸಾಮಾನ್ಯವಾಗಿ ಶ್ರಾದ್ದಾದಿಗಳಲ್ಲೆಲ್ಲ ಹೇಳಬೇಕಾದ್ರೆ ಜಲಚರ ರೂಪದಿಂದನೋ ಅಥವಾ ಗೃದ್ರ ರೂಪದಿಂದನೋ ವಾಯಸ ರೂಪದಿಂದನೋ ಬರ್ತಾರೆ ಅಂತ ಒಂದು ಹೇಳೋದು ಮಂತ್ರ ಸಹಿತವಾಗಿ. ಅದರ ಅರ್ಥ ಏನಪ್ಪ ಅಂದರೆ ಆ ಪ್ರಾಣಿಗಳ ಮೂಲಕ ಬಂದ್ಬಿಟ್ಟು ಸ್ವೀಕರಿಸ್ತಾರೆ ಆಹಾರವನ್ನು. ಅಯ್ಯ, ಸೂಕ್ಷ್ಮ ಶರೀರಗಳಿಗೆ ಯಾಕಪ್ಪ ಆಹಾರ ಅನ್ನೋ ಪ್ರಶ್ನೆ ಬರುತ್ತೆ. ಸೂಕ್ಷ್ಮ ಶರೀರಗಳಿಗೆ ಆಹಾರ ಬೇಕು, ನಾವು ಸೂಕ್ಷ್ಮ ಶರೀರಿಗಳೇ.
ಆದರೆ ಭೌತಿಕ ಶರೀರ ಮೇಲಿದೆ. ನಮ್ಮ ಭೌತಿಕ ಶರೀರದಲ್ಲಿ ನಾವು ಭೌತಿಕವಾದ ಆಹಾರವನ್ನು ತಗೊಂಡ್ರೂ ಅದು ಸೂಕ್ಷ್ಮ ರೂಪಕ್ಕೆ ಕನ್ವರ್ಟ್ ಆಗಿ ಪರಿವರ್ತನೆ ಹೊಂದಿ ಸೂಕ್ಷ್ಮ ಶರೀರದೊಳಗೆ ಸೇರಿಕೊಳ್ಳುತ್ತೆ. ಆ ಸೂಕ್ಷ್ಮ ಶರೀರಕ್ಕೆ ಸೇರ್ಕೊಳ್ಳೋದು ನಮ್ಮಲ್ಲೂ ಸೂಕ್ಷ್ಮ ಶರೀರ ಇದೆ. ಆದರೆ ನಮ್ಗೆ ಯಾಕಪ್ಪ ಸೂಕ್ಷ್ಮ ಶರೀರ ಕಾಣಿಸಲ್ಲ? ಕಾಣಿಸುತ್ತೆ, ನಾವು ಗಮನಿಸೋಲ್ಲ. ಅದನ್ನು ಹೇಳಿದ್ದೆ ಹಿಂದಿನ ಇದನ್ನು ಹೇಳಬೇಕಾದಾಗ. ಸೂಕ್ಷ್ಮ ಶರೀರವನ್ನು ಹೇಗೆ ನಾವು ಗಮನಿಸೋದು? ಕನಸಿನಲ್ಲಿ ಸಾಮಾನ್ಯವಾಗಿ ಕನಸು ಬರೋದು ಕಡಿಮೆ, ಬಂತು ಅಂತ ಇಟ್ಕೊಳ್ಳಿ. ಬಂದರೆ ಕನಸಿನಲ್ಲಿ ನಾವು ಓಡಾಡ್ತೀವಿ, ನೋಡ್ತೀವಿ, ಕೇಳ್ತೀವಿ, ಅಳ್ತೀವಿ, ಭಯಪಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಇವುಗಳೆಲ್ಲ ಭೌತಿಕ ಶರೀರದಲ್ಲಿ ಆಗುವಂಥ ಅನುಭವಗಳು. ಅಲ್ಲಿ ಯಾವ ಶರೀರ ಇದೆ ನಮಗೆ ಈ ಅನುಭವಗಳಾಗೋದಕ್ಕೆ? ಭಯ ಯಾಕೆ ಬೇಕು? ಅಲ್ಲೂ ಒಂದು ಶರೀರ ಇದೆ, ಅದರಿಂದ ಭಯ ಇದೆ. ಅಲ್ಲೂ ಒಂದು ಶರೀರ ಇದೆ, ಅದರಿಂದ ನೋಡುತ್ತೆ. ಆ ಶರೀರದಿಂದ ಕೇಳುತ್ತೆ, ಓಡುತ್ತೆ, ನೆಗೆಯುತ್ತೆ, ಈಜುತ್ತೆ, ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಭೌತಿಕ ಶರೀರದಲ್ಲಿ ಏನೆಲ್ಲ ಕೆಲಸಗಳಾಗತ್ತೆಯೋ ಸೂಕ್ಷ್ಮ ಶರೀರದಲ್ಲೂ ಕನಸಿನಲ್ಲಿ ಆ ಕೆಲಸಗಳನ್ನೆಲ್ಲವನ್ನೂ ಮಾಡುತ್ತೆ. ಹಾಗಾದರೆ ಸೂಕ್ಷ್ಮ ಶರೀರದಲ್ಲಾಗಲಿ ಭೌತಿಕ ಶರೀರದಲ್ಲಾಗಲಿ ಇರುವ ಸಕಲ ಅನುಭವಗಳಿಗೂ ಏಕವಾಗಿ ಮನಸ್ಸು ಬುದ್ಧಿಗಳಿದೆ. ಆ ಮನಸ್ಸು ಬುದ್ಧಿಗಳು ಈ ಆಕ್ಸೆಲ್ ಅಂತಾರಲ್ಲ, ಆ ರೀತಿ ಸೂಕ್ಷ್ಮ ಶರೀರ, ಕಾರಣ ಶರೀರ, ಭೌತಿಕ ಶರೀರ ಮೂರಕ್ಕೂ ಒಂದು ಕಡ್ಡಿ ರೀತಿಲಿ ಮಧ್ಯದಲ್ಲಿ ಪಾಸಾಗಿರುವಂಥ ಒಂದಿದು. ಮೂರೂ ಶರೀರದ ಅನುಭವಗಳನ್ನು ಪಡ್ಕೊಳ್ತಾ ಇರುತ್ತೆ ಮನಸ್ಸು ಬುದ್ಧಿಗಳು. ಆಯಾಯ ಶರೀರದನ್ನು ಕರೆಕ್ಟಾಗಿ ವಿಂಗಡಣೆ ಮಾಡಿ ತಿಳಿಸೋವಂಥ ಶಕ್ತಿ ಬುದ್ಧಿಗಿರುತ್ತೆ, ಪ್ರಜ್ಞೆಗಿರುತ್ತೆ, ಚಿತ್ತದಲ್ಲಿರುತ್ತೆ. ಸೊ ಇವೆಲ್ಲ ನೋಡಿ ನಮ್ಮ ಒಳಗಡೆ ಇಷ್ಟು ಕೆಲಸ ಮಾಡುತ್ತೆ. ಹಾಗೆ ಆಗಿ ಆ ಭೌತಿಕ ಶರೀರದಲ್ಲಿರೋ ಅನುಭವಗಳನ್ನು ಸೂಕ್ಷ್ಮ ಶರೀರವೂ ಪಡ್ಕೊಳ್ಳೋದ್ರಿಂದ ಈಗಲೂ ನಮ್ಮಗಳ ಮೈಯಲ್ಲೂ ನಮ್ಮಗಳ ದೇಹದೊಳಗೂ ಸೂಕ್ಷ್ಮ ಶರೀರವೂ ಕಾರಣ ಶರೀರವೂ ಇದೆ. ಆದರೆ ಇರೋದನ್ನು ನಾವು ಗಮನಿಸ್ತಿಲ್ಲ. ಹೇಗೆ? ಉದಾಹರಣೆ, ನಮಗೆ ಯಾಕೆ ಗಮನಕ್ಕೆ ಬರ್ತಿಲ್ಲ ಅನ್ನೋದಕ್ಕೆ ಉದಾಹರಣೆ ಹೇಗೆ ನೋಡಿ. ನಾವು ಉಸಿರಾಡ್ತಾ ಇದ್ದೀವಿ, ಸುತ್ತಲೂ ಗಾಳಿ ಇದೆ, ನಮಗೆ ಗಮನಕ್ಕೆ ಬಂದಿದೆ ಏನೋ ಗಾಳಿ ಇದೆ ಗಾಳಿ ಇದೆ ಅಂತ ನಾವು ನೋಡ್ತಿದ್ದೀವಿ. ಏನೋ ಯಾರು ನೋಡಿದ ತಕ್ಷಣ ಗಾಳಿ ಕಾಣಿಸ್ತಿದೆ ಏನೋ? ಇಲ್ವಲ್ಲ. ಜಲ ಆದರೂ ಕಾಣಿಸುತ್ತೆ, ಭೂಮಿ ಆದರೂ ಕಾಣಿಸುತ್ತೆ, ಆಕಾಶ ಆದರೂ ಕಾಣಿಸೋಲ್ಲ, ಆಕಾಶನೂ ಕಾಣಿಸಲ್ಲ ನಮಗೆ. ಹಾಗೆ ಆಕಾಶದಲ್ಲಿರೋ ಗಾಳಿನೂ ಕಾಣಿಸೋಲ್ಲ. ಸೊ ನಮಗೇನಂದ್ರೆ ಎಲ್ಲ ಆಕಾಶವಾಗಿ ಕಾಣಿಸ್ತಿರುತ್ತೆ, ಇಲ್ಲ ಗಾಳಿ ಅದರೊಳಗಿದೆ ಇಲ್ಲ ಅನ್ನೋದು ಗೊತ್ತಿರೋಲ್ಲ. ಗಮನ ವಹಿಸಿದಾಗ ನಿಮಗೆ ಉಸಿರಾಡೋಕ್ಕಾಗಲಿಲ್ಲ ಅಂದ ತಕ್ಷಣ ಗಾಳಿ ಇಲ್ಲ ಅಂತ ಗೊತ್ತಾಗುತ್ತೆ. ಓಹೋ, ಇಲ್ಲಿ ಗಾಳಿ ಸುತ್ತಲೂ ಇಲ್ಲ, ಅದರಿಂದ ನಮ್ಗೆ ಉಸಿರಾಡೋಕ್ಕಾಗ್ತಿಲ್ಲ, ಒಂಥರ ಸಫೋಕೇಶನ್ ಆಗ್ತಾ ಇದ್ದೀನಿ. ಸೊ ಉಸಿರು ಮೂಗನ್ನು ಬಿಗಿ ಹಿಡ್ಕೊಂಡ್ರೆ ಉಸಿರು ತೊಗೊಳಕ್ಕಾಗಲ್ಲ ಅಂತ ಗೊತ್ತಾದ ತಕ್ಷಣವೇ ಗಾಳಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಗಮನದಲ್ಲಿ ಇಲ್ಲದೇ ಇದ್ದಾಗ, ನಮಗೆ ಬರದೇ ಇದ್ದಾಗ ಆ ವಸ್ತು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ನೋಡ್ತಾ ಇಲ್ಲ ದೇವರನ್ನ, ಆತ್ಮನ, ಪರಮಾತ್ಮನ, ಮನಸ್ಸನ್ನು, ಬುದ್ಧಿಯನ್ನು ಯಾವುದನ್ನು ನೋಡ್ತಾ ಇಲ್ಲ. ಒಳಗಾಗ್ತಿರೋ ನೋವು, ನಲಿವು ಯಾವುದೂ ಕಾಣಿಸ್ತಾ ಇಲ್ಲ. ಹಾಗಂತ ಅವುಗಳೆಲ್ಲ ಇಲ್ಲ ಅಂತ ಹೇಳ್ತೀವ? ಇಲ್ವಲ್ಲ, ಎಲ್ಲವೂ ಇದೆ. ಆದರೆ ನಾವು ಗಮನಿಸ್ತಿಲ್ಲ. ಗಮನಿಸುವಂಥ ಸೂಕ್ಷ್ಮ ಬುದ್ಧಿಯನ್ನು, ಸೂಕ್ಷ್ಮ ಮತಿಯನ್ನು, ಮನಸ್ಸನ್ನು ಬೆಳೆಸ್ಕೊಂಡ್ರೆ, ಅಂದರೆ ನಾವೇನು ಮಾಡಬೇಕು? ಆ ಥರ ಬೆಳೆಸ್ಕೊಳ್ಬೇಕು ಅಂದರೆ ಆ ವೈಬ್ರೇಟಿಂಗ್ ಲೆವೆಲ್ನ, ನಮ್ಮದು ಫ್ರೀಕ್ವೆನ್ಸಿನ ಅದಕ್ಕೆ ಮ್ಯಾಪ್ ಮಾಡ್ಕೋಬೇಕು, ರೆಸನೇಟ್ ಮಾಡ್ಕೋಬೇಕು. ರೆಸನೇಟ್ ಮಾಡಿಕೊಂಡಾಗ ಆಯಾಯ ಪದಾರ್ಥಗಳು ನಮಗೆ ಗೋಚರವಾಗುತ್ತೆ, ಎಲ್ಲವೂ ತಿಳಿದು ಬರುತ್ತೆ. ಹಾಗೆ ಸೂಕ್ಷ್ಮ ಶರೀರ ನಮ್ಮೊಳಗಿರುವಂಥದ್ದು ನಮಗೂ ಗೊತ್ತಾಗುತ್ತೆ. ಬರೀ ಸೂಕ್ಷ್ಮ ಶರೀರದಲ್ಲಿರೋ ದೇವತೆಗಳಿಗೂ ಎಲ್ಲ ಅಪ್ಲೈ ಆಗುತ್ತೆ. ಕಾಮಕ್ರೋಧಾದಿಗಳು ಅಷ್ಟುವೇ, ಭಯ ಮತ್ತು ಆಸೆ ಪ್ರತಿಯೊಂದು ಅವರು ಎಲ್ಲವನ್ನೂ ಅನುಭವಿಸ್ತಾರೆ. ಹಾಗಾಗಿ ಅವರು ಆಹಾರವನ್ನು ಸ್ವೀಕರಿಸ್ತಾರೆ. ದೇವತೆಗಳೆಲ್ಲ ಹವಿಸ್ಸಿನ ರೂಪದಲ್ಲಿ ಅಗ್ನಿಯ ಮೂಲಕ, ಪೂಜೆಯಲ್ಲಿ ಭೌತಿಕ ಪದಾರ್ಥಗಳ ಮೂಲಕ, ದ್ರವ್ಯಾದಿಗಳ ಮೂಲಕ, ಹಣ್ಣು ಹಂಪಲು ಮತ್ತು ಅನ್ನ ಎಲ್ಲವನ್ನು ನಾವು ನೈವೇದ್ಯ ಮಾಡ್ತೀವಿ ನೋಡಿ, ಶುದ್ಧವಾಗಿ ಮಾಡ್ತೀವಿ ಪರಮಾತ್ಮನಿಗೆ ವಸ್ತ್ರ ಅಂತ. ನಮಗೂ ಶುದ್ಧವಾಗಿ ಮಾಡ್ಕೊಳ್ಬೇಕು. ಆದರೆ ನಾವೇನು ಮಾಡಿಬಿಡ್ತೀವಿ, ಅಯ್ಯೋ ಪರವಾಗಿಲ್ಲ ನಮ್ಮ ದೇಹಕ್ಕೆಲ್ಲ ಅರಗುತ್ತೆ ಅಂತ ತೊಗೊಳ್ಳಲ್ಲ ಶುದ್ಧವಾಗಿರೋದನ್ನು. ದೇವರಿಗೆ ಅದೇ ಹಾಗೆ ಮಾಡಲ್ಲ, ಶುದ್ಧವಾಗಿರೋದನ್ನು ಕೊಡ್ತೀವಿ. ಯಾಕೆಂದರೆ ಅದು ಸೂಕ್ಷ್ಮ ಶರೀರಕ್ಕೆ ಹೋಗುತ್ತೆ. ಇದನ್ನು ಭೌತಿಕ ಶರೀರ ಏನು ಮಾಡುತ್ತೆ? ಪರಿಶುದ್ಧ ಮಾಡಿ ಸೂಕ್ಷ್ಮ ರೂಪಕ್ಕೆ ತಳ್ಳಿ ಒಳಕ್ಕೆ ಸೇರಿಸುತ್ತೆ. ಆದರೆ ಅದರೊಳಗೆ ಸೂಕ್ಷ್ಮ ಶರೀರಕ್ಕೆ ನೇರವಾಗಿ ಕೊಡುವಂಥದ್ದನ್ನು ನಾವು ಪರಿಶುದ್ಧವಾಗಿಯೇ ಕೊಡಬೇಕು. ಪಿತೃದೇವತೆಗಳು ಹಾಗೆ ಸೂಕ್ಷ್ಮ ಶರೀರಗಳಾಗೇ ಇರ್ತಾರೆ. ಅವರುಗಳಿಗೆ ಪಿಂಡಾದಿಗಳನ್ನು ಕೊಡೋದ್ರ ಮೂಲಕ ಅವರಿಗೆ ನಾವು ಆಹಾರವನ್ನು ರವಾನಿಸ್ತೀವಿ. ಸೊ ಹಾಗಾಗಿ ಪ್ರತಿಯೊಂದೂ ಸೂಕ್ಷ್ಮ ಶರೀರಗಳಾಗಿರುವಂತಹ ದೇವತೆಗಳು, ಪಿತೃದೇವತೆಗಳು ಎಲ್ಲರಿಗೂ ಪೂಜೆ, ನೈವೇದ್ಯ, ಪಿಂಡಾದಿ ಕಾರ್ಯಕ್ರಮಗಳು, ಆಹಾರಾದಿ ಇದು ಎಲ್ಲವನ್ನು ಕೊಡಬೇಕಾದ್ದು ಧರ್ಮಸಮ್ಮತ, ನ್ಯಾಯಯುಕ್ತ, ಜೊತೆಗೆ ಶಾಸ್ತ್ರೋಕ್ತ, ಮಂತ್ರೋಕ್ತ. ಇವಿಷ್ಟುವೇ
ನಮ್ಮ ಒಂದು ಇದರಿಂದ ತಿಳ್ಕೊಂಬರುತ್ತೆ. ಆದರೆ ಇದನ್ನು ಬಿಡಿಸಿ ಬಿಡಿಸಿ ಭಗವಂತ ಎಲ್ಲೂ ಹೇಳಿಲ್ಲ. ಸಾಂಖ್ಯಯೋಗದಲ್ಲಿ ಎಷ್ಟು ಮಾತ್ರ ಹೇಳ್ತಾನೆ, ಶರೀರ ಆತ್ಮ ಇಷ್ಟು ಮಾತ್ರ ಹೇಳ್ತಾನೆ. ಶರೀರದೊಳಗೆ ಜೀವಾತ್ಮ ಅಂತ ಹೇಳ್ತಾನೆ, ಜೀವಾತ್ಮ ಪರಮಾತ್ಮ ಅಂತರ್ಯಾಮಿ ಅಂತ ಹೇಳ್ತಾನೆ, ಅಷ್ಟು ಹೇಳ್ತಾನೆ. ಅದನ್ನು ನಾವು ಒಂದೊಂದಾಗಿ ಒಂದಕ್ಕೊಂದಕ್ಕೆ ಪೋಣಿಸಿ ಒಂದೊಂದು ಕ್ರಿಯೆಗಳು ಯಾವ್ಯಾವ ರೀತಿ ಮಾಡುತ್ತೆ ಪದಾರ್ಥಗಳು ಅನ್ನೋದನ್ನು ತಿಳ್ಕೊಂಡು ನಮ್ಮ ದೇಹದೊಳಗೆ ಹೇಗೆ ಈ ಕಾನ್ಸೆಪ್ಟ್ಗಳೆಲ್ಲ ಅಳವಡಿಸಿಕೊಳ್ಳಲ್ಪಟ್ಟಿದೆ ಅನ್ನೋದನ್ನು ತಿಳ್ಕೊಂಡು ಆ ಪರಮಾತ್ಮನ ಇದನ್ನು ಆ ಸಾಂಖ್ಯ ಯೋಗದಲ್ಲಿ ಕೊಟ್ಟಿರುವಂತಹ ಜ್ಞಾನವನ್ನು ಪಡ್ಕೊಂಡು ಮುಂದಿನ ಅಧ್ಯಾಯಕ್ಕೆ ಕರ್ಮಯೋಗಕ್ಕೆ ಹೋಗ್ತಾರೆ. ಕರ್ಮಯೋಗದಲ್ಲಿ ಏನು ಮಾಡ್ತಾನೆ ಪರಮಾತ್ಮ, ಮತ್ತೆ ಅರ್ಜುನನಿಗೆ ಪರಿಹಾರವನ್ನು ಮಾಡ್ತಾನೆ. ಅವನಿಗೆ ಅರ್ಜುನನಿಗೆ ಒಂದು ಸಂದೇಹ ಬಂದ್ಬಿಡುತ್ತೆ. ಜ್ಞಾನವನ್ನು ಸಂಪೂರ್ಣವಾಗಿ ಬೋಧಿಸ್ಬಿಟ್ಟೆ, ಎಲ್ಲವೂ ಸೂಕ್ಷ್ಮ ಶರೀರಿಯಾಗಿರುವಂಥ ಆತ್ಮನಿಗೆ ಮಾಡಬೇಕಾಗಿರುವಂಥದ್ದು, ಅಷ್ಟಕ್ಕೂ ನಾನು ಆತ್ಮನೆಲ್ಲ ಉದ್ಧಾರ ಮಾಡ್ಕೊಳ್ಬೇಕಾಗಿದ್ದೆ, ಯುದ್ಧ ಯಾಕಪ್ಪ ಆಡಬೇಕು, ಎಲ್ಲರನ್ನೂ ಯಾಕಪ್ಪ ಕೊಳ್ಬೇಕು, ಪಾಪದ ಕೆಲಸ ಯಾಕಪ್ಪ ಮಾಡಬೇಕು ಅಂತ ಮತ್ತೆ ನೀನು ಕರ್ಮಕ್ಕೂ ಹೇಳ್ತಾ ಇದೀಯಾ, ಜ್ಞಾನವನ್ನು ಹೇಳ್ತಾ ಇದೆಯಾ, ನಾನು ಇದರಲ್ಲಿ ಕರ್ಮ ಯಾಕೆ ಹಾಕಿಸ್ಕೋಬೇಕು ಅಂತ ಹೇಳು ಅಂತ ಹೇಳಿದಾಗ ಕರ್ಮಯೋಗವನ್ನು ಹೇಳ್ತಾನೆ. ನೋಡಪ್ಪ, ಕರ್ಮಯೋಗ ಮಾಡಲೇಬೇಕು, ಯಾರು ನೀನಂತಲ್ಲ, ಯಾರಾದರೂ ನಾನಾದರೂ ಸರಿ ಮಾಡಲೇಬೇಕು, ಪರಮಾತ್ಮನೂ ಸಹಿತ ಮಾಡಲೇಬೇಕು. ಕರ್ಮವನ್ನು ಮಾಡದಲೇ ಯಾರೂ ಇರೋಕ್ಕೆ ಸಾಧ್ಯವಿಲ್ಲ. ಕರ್ಮವನ್ನು ಮಾಡಿಯೇ ಮಾಡಬೇಕಾಗುತ್ತೆ. ನಾನು ಏನೂ ಮಾಡಲ್ಲ ಅಂತ ಕೂತ್ಕೋತೀನಿ ಅಂತ ಹೇಳಿದ್ರು, ಸನ್ಯಾಸತ್ವ ತಗೊಂಡು ಕೂತ್ಕೋತೀನಿ ಅಂತ ಹೇಳಿದ್ರು, ಅವನು ಮಿನಿಮಮ್ ದೇಹ ಪೋಷಣೆಯ ಕರ್ಮಗಳನ್ನು ಮಾಡಬೇಕು. ಸನ್ಯಾಸಿಗೆ ನಿತ್ಯ ನಿಮಿತ್ತದ ಕರ್ಮಗಳೆಲ್ಲ ಯಾವುದು ಇಲ್ಲದೆ ಹೋದರೂ ಅವನು ಸನ್ಯಾಸಿ ಆಗಿದ್ದವನು ಯಜ್ಞದಾನ ತಪಃ ಕರ್ಮ ಅದನ್ನು ಮಾಡಲೇಬೇಕು. ಯಾಕೆ? ಮೋಕ್ಷಕ್ಕೆ. ಮೋಕ್ಷದ ಹಾದಿಯನ್ನು ಹಿಡಿಬೇಕು ಅಂದರೆ, ಮೋಕ್ಷ ಅಂದರೆ ಏನು ಪರಮಾತ್ಮ ಹೇಳೋದು? ಮೋಕ್ಷ ಅಂದರೆ ನಾವೆಲ್ಲ ತಿಳ್ಕೊಂಡಂಗೆ ಸತ್ತ ತಕ್ಷಣ ಈ ಭೌತಿಕ ಶರೀರವನ್ನು ಕಳ್ಕೊಂಡ ತಕ್ಷಣ ಮೋಕ್ಷ ಅಲ್ಲ. ನಾವು ಸೂಕ್ಷ್ಮ ಶರೀರಿ ಕಾರಣ ಶರೀರಿಯಾಗಿದ್ದೇ ಇರ್ತೀವಿ. ಆ ಸೂಕ್ಷ್ಮ ಶರೀರವನ್ನು ಕಾರಣ ಶರೀರವನ್ನು ಕಳ್ಕೊಂಡ್ರೆ ಅದು ಬ್ರಹ್ಮ ನಿರ್ವಾಣ, ಆತ್ಮ ನಿರ್ವಾಣ, ಅದು ಮೋಕ್ಷ. ಅದಕ್ಕೆ ದೇವತೆಗಳಿಗೆ ಆಗಲ್ಲ. ಅವರು ಮತ್ತೆ ಜನ್ಮ ತಗೊಂಡು ಭೂಮಿ ಮೇಲಿಗೆ ಬಂದು ಮುಮುಕ್ಷುಗಳಾಗಿ ಮೋಕ್ಷವನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಿರಬೇಕಾದ್ರೆ ನಾವುಗಳು ನೇರವಾಗಿ ಸತ್ತ ತಕ್ಷಣ ಮೋಕ್ಷವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮ ನಿರ್ವಾಣವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನಮ್ಮ ಸೂಕ್ಷ್ಮ ಶರೀರ ಕಾರಣ ಶರೀರಗಳು ನಮಗೆ ಅಂಟ್ಕೊಂಡೇ ಇರುತ್ತೆ, ನಾವು ಬಂಧಿಸಲ್ಪಟ್ಟಿರ್ತೀವಿ. ಅವುಗಳನ್ನು ಕಳ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಮೋಕ್ಷ ಅನ್ನೋದು ಬರೀ ಭೌತಿಕ ಶರೀರದಿಂದ ಮುಕ್ತಿ ಸಿಕ್ತು ಅಷ್ಟೇ. ಈ ಇಹಲೋಕದಿಂದ ಮುಕ್ತಿ ಸಿಕ್ತು. ಇಲ್ಲಿರುವ ಜಂಜಾಟಗಳು, ಸಂಸಾರಗಳು, ತಾಪತ್ರಯಗಳೆಲ್ಲ ತಪ್ಪಿತು. ಆದರೆ ಅಲ್ಲೂ ಇದ್ದೇ ಇರುತ್ತೆ. ಸಂಸಾರ ಅಂದ್ರೇ ಇಲ್ಲಿ ಪರಮಾತ್ಮ ಹೇಳೋದು ಶರೀರ ಅಂತ. ನಾವೆಲ್ಲ ಸಂಸಾರ ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಹೆಂಡತಿ ಮಕ್ಕಳು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದಲ್ಲ. ನಮ್ಮ ಸಂಸಾರ ಪ್ರತಿಯೊಬ್ಬ ಜೀವಿಗೂ ಅವನ ದೇಹವೇ ಸಂಸಾರ, ಅದೇ ಕುಟುಂಬ. ಆ ಸಂಸಾರವನ್ನು ಅವನು ಪಡೆಯೋದು, ಕಾಪಾಡೋದೇ ಅವನ ಕರ್ತವ್ಯ. ಆ ಸಂಸಾರವನ್ನು ಅವನು ಕಾಪಾಡಬೇಕು ಅಂದರೆ ಶರೀರವನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಶರೀರ ಪೋಷಣೆಗೋಸ್ಕರವಾಗಿ ಆದರೂ ಕರ್ಮಗಳನ್ನು ಮಾಡಬೇಕಾಗತ್ತೆ ಪ್ರತಿಯೊಂದು ಜೀವಿಯುವೇ ಅಂತ ಪರಮಾತ್ಮ ಹೇಳಿ, ಆ ಕಾರಣದಿಂದ ಕರ್ಮವನ್ನು ಮಾಡೋದಾದಮೇಲೆ ಅದು ಒಂದು ಈ ರೀತಿ ಕಂಡೀಷನ್ಗಳಲ್ಲಿ ಮಾಡಬೇಕಪ್ಪ. ಆವಾಗಷ್ಟೇ ಕರ್ಮ ಅನ್ನೋದು ಫಲವನ್ನು ಕೊಡೋಲ್ಲ. ಇಲ್ಲ ಅಂದರೆ ಕರ್ಮ ಅನ್ನೋದು ಫಲವನ್ನು ಕೊಟ್ಬಿಡುತ್ತೆ. ಫಲ ಏನು ಮಾಡುತ್ತೆ? ಮತ್ತೆ ಬಂಧಿಸುತ್ತೆ. ಆತ್ಮನನ್ನು ಮತ್ತೆ ಬಂಧಿಸುತ್ತೆ. ಆತ್ಮನನ್ನು ಅಂತ ನಾನು ಹೇಳಿದಾಗಲೆಲ್ಲ ಏನಾಗಿದೆ? ಸೂಕ್ಷ್ಮ ಶರೀರ ಕಾರಣ ಶರೀರ ಇದೆ ಅನ್ನೋದನ್ನು ನೀವು ಭಾವಿಸ್ಕೊಳ್ಬೇಕು. ಬರೀ ಆತ್ಮ ಇರೋಕ್ಕೆ ಸಾಧ್ಯವೇ ಇಲ್ಲ. ಆತ್ಮ ಇರೋದು ಅಂದರೆ ಬ್ರಹ್ಮ ನಿರ್ವಾಣ ಅಂತ ಆಗೋಯ್ತು, ಆತ್ಮ ನಿರ್ವಾಣ ಅಂತ ಆಗೋಯ್ತು. ಬರೀ ಆತ್ಮ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಸೂಕ್ಷ್ಮ ಶರೀರ ಕಾರಣ ಶರೀರ ಇದ್ದೇ ಇರುತ್ತೆ. ಅದು ಲೋಕಗಳಿಗೆಲ್ಲ ಸಂಚಾರ ಮಾಡ್ತಾನೆ ಇರುತ್ತೆ. ಆ ಕಾರಣ ಶರೀರ ಸೂಕ್ಷ್ಮ ಶರೀರದಲ್ಲಿರುವಂತಹ ಸಂಸ್ಕಾರಗಳು, ವಾಸನೆಗಳು ಅದೆಲ್ಲ ಪೂರೈಸಿ 0 ಆಗೋ ತನಕನೂ ಆ ಶರೀರಗಳನ್ನು ಅದು ಬಿಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಂಧ ಮುಕ್ತವಾಗೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಶರೀರಗಳಿಂದ ಅವುಗಳು ಎಲ್ಲವನ್ನು ಅನುಭವಿಸ್ತಾನೆ ಇರುತ್ತವೆ. ಆದ್ದರಿಂದ ಈ ಸೂಕ್ಷ್ಮ ಶರೀರವನ್ನು ಕಳ್ಕೊಳ್ಳೋವಂಥ ಉಪಾಯಗಳನ್ನು ಮಾಡಬೇಕು. ಹೇಗೆ? ನೀನು ಭೌತಿಕ ಶರೀರಿಯಾಗಿದ್ದಾಗ ಇಹಲೋಕದಲ್ಲಿ ಆಗಲಿ, ಸೂಕ್ಷ್ಮ ಶರೀರ ಇದ್ದಾಗ ಪಿತೃಲೋಕ ಅಥವಾ ದೇವಲೋಕಗಳಲ್ಲಿ ಆಗಲಿ ಕರ್ಮವನ್ನು ಮಾಡ್ತೀಯ. ಆ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಪರಮಾತ್ಮ ಕರ್ಮಯೋಗದಲ್ಲಿ ಎಲ್ಲವನ್ನು ತಿಳಿಸ್ಕೊಡ್ತಾನೆ. ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾನೆ. ಕರ್ಮವನ್ನು ಮಾಡಿದ್ರೆ ಆ ಕರ್ಮ ಫಲವನ್ನು ಕೊಡದೇ ಇದ್ದ ರೀತಿಯಲ್ಲಿ ಕರ್ಮವನ್ನು ಜ್ಞಾನದಿಂದ ಕತ್ತರಿಸಬೇಕು ಅಂತ ಹೇಳ್ತಾನೆ. ಅಂದರೆ ಕತ್ತರಿಸು ಅಂದರೆ ಅರ್ಥ, ಕರ್ಮ ಅನ್ನೋ ಒಂದು ಬೀಜವನ್ನು ಹುರಿದು ಬಿಟ್ಟರೆ, ಬೆಂಕಿಯಲ್ಲಿ ಸುಟ್ಟುಬಿಟ್ರೆ ಅದಕ್ಕೆ ಹುಟ್ಟೋ ಶಕ್ತಿ ಇರಲ್ಲ. ಮತ್ತೆ ಅದು ಚಿಗುರೊಡೆಯಲ್ಲ. ಹಾಗೆ ಕರ್ಮ ಬೀಜವನ್ನು ನಾವು ಹುರಿದು ಬಿಡಬೇಕು.
ಒಣಗಿಸೋದಲ್ಲ, ಬಿಸಿಲಲ್ಲಿ ಒಣಗಿಸೋದಲ್ಲ, ಅದಾಗೆ ಒಣಗಲಿ ಅಂತ ಬಿಡೋದಲ್ಲ. ಅದನ್ನು ಜ್ಞಾನ ಅನ್ನೋ ಕತ್ತಿಯಿಂದ ಹೇಗೆ ಕತ್ತರಿಸ್ತಾನೋ ಹಾಗೆ ಅದನ್ನು ನಾವು ಹೇಗೆ ಬಾಣಲಿ ಹಾಕೊಂಡು ಹುರಿದು ಬಿಟ್ಟರೆ ಬೀಜಗಳು ಫಲಕಾರಿ ಆಗಲ್ವೋ ಹಾಗೆ ಹುರಿದು ಬಿಡಬೇಕು. ಅಂದರೆ ಹುರಿದಂಥ ಕರ್ಮಗಳನ್ನು ಮಾಡಬೇಕು. ಅಂಥ ಕರ್ಮಗಳನ್ನು ಮಾಡಿದ್ರೆ ಆ ಕರ್ಮ ಬೀಜಗಳು ಫಲವನ್ನು ಕೊಡೋದಿಲ್ಲ, ಆಗಲೂ ನಿನಗೆ ಫಲದ ಬಂಧ ಇರೋದಿಲ್ಲ. ಅಕಸ್ಮಾತ್ ಫಲದ ಬಂಧ ಇದ್ದೇ ಇರುತ್ತೆ. ಕರ್ಮ ಬೀಜ ನಾವು ಕರ್ಮವನ್ನು ಜ್ಞಾನದಿಂದ ಕತ್ತರಿಸೋಕ್ಕಾಗಲ್ಲಪ್ಪ, ನಾವೆಲ್ಲ ಅಜ್ಞರು, ನಮಗೆ ಅಷ್ಟೆಲ್ಲ ಗೊತ್ತಾಗಲ್ಲ ಅನ್ನೋದಾದರೂ ಆಗ ಫಲವನ್ನೆಲ್ಲ ನನಗರ್ಪಿಸು, ಅಷ್ಟೂ ಕರ್ಮ ಫಲಗಳನ್ನು ನನಗರ್ಪಿಸು. ಆ ಫಲದ ಭಾಗ ನಾನು ನೋಡ್ಕೋತೀನಿ, ನೀನು ನನಗೆ ಅರ್ಪಿಸ್ಬಿಟ್ಟಿರ್ತೀಯ, ಅದ್ರ ಜವಾಬ್ದಾರಿ ನಂದು. ಬರೀ ಕರ್ಮದ ಭಾಗ ಮಾತ್ರ ನಿಂದು. ಸೊ ಆ ಕರ್ಮವನ್ನು ನೀನು ಮಾಡು, ಫಲವನ್ನೆಲ್ಲ ನನಗರ್ಪಿಸು. ಆವಾಗಲೂ ಅದು ಯಜ್ಞ ಅಂತ ಅನ್ನಿಸ್ಕೊಳುತ್ತೆ. ಯಜ್ಞ ಪದಕ್ಕೆ ಅರ್ಥವನ್ನು ಹೇಳಿದ್ದೆ ನಾನು. ಏನಪ್ಪ ಅಂದರೆ ಪರಮಾತ್ಮ ಸಂಬಂಧ ಇಲ್ಲ, ಪರಾರ್ಥ ಸಂಬಂಧ ಇಲ್ಲ, ಆತ್ಮ ಸಂಬಂಧವಾದ ಎಲ್ಲ ಕರ್ಮಗಳು ಯಜ್ಞಗಳೇ. ದೇಹ ಸಂಬಂಧವಾದ ಕರ್ಮಗಳು ಮಾತ್ರ ಯಜ್ಞವಲ್ಲ, ಕರ್ಮ. ಇನ್ನೆಲ್ಲ ಕರ್ಮಗಳು ಆತ್ಮ ಪರಮಾತ್ಮ ಸಂಬಂಧವಾದ ಕರ್ಮಗಳೆಲ್ಲ ಯಜ್ಞವಾಗಿ ಪರಿಣಮಿಸ್ಬಿಡುತ್ತೆ. ಅದನ್ನು ಕರ್ಮ ಅಂತ ಹೇಳೋಲ್ಲ. ಯಜ್ಞ ಕರ್ಮ ಅಂತ ಬೇಕಾದ್ರೆ ಹೇಳ್ಬೋದು, ಇಲ್ಲ ಬರೀ ಯಜ್ಞ ಅಂತ ಹೇಳ್ಬೋದು. ಈಗ ನಾವು ಮಾಡ್ತೀವಿ, ಊಟ ಮಾಡ್ತೀವಿ, ಪರಮಾತ್ಮ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಊಟ ಮಾಡಿದ್ರೆ ಅದು ಯಜ್ಞವಾಗೋಯ್ತು. ನಾವು ಕೃಷ್ಣಾರ್ಪಣ ಹೇಳಿದ್ರೆ ಕೃಷ್ಣ ಭಾವವನ್ನು ಇಟ್ಕೊಳ್ಳದೆ ಹೊಟ್ಟೆ ಹಸಿದಿದೆ ನಾನು ತಿಂತೀನಿ, ರುಚಿಯಾಗಿರೋದನ್ನು ತಿಂತೀನಿ, ಚೆನ್ನಾಗಿಲ್ದಿರೋದನ್ನು ಪಕ್ಕಕ್ಕೆ ಇಡ್ತೀನಿ ಅಂತ ಮಾಡಿದ್ರೆ ಸ್ವಾರ್ಥಕ್ಕೋಸ್ಕರ ಮಾಡಿದ್ದು. ಸ್ವಾರ್ಥಕ್ಕೆ ಮಾಡಿದ ಯಾವ ಕರ್ಮವೂ ಯಜ್ಞವಾಗುವುದಿಲ್ಲ. ಸ್ವಾರ್ಥಕ್ಕಾಗಿ, ತನ್ನ ದೇಹಕ್ಕಾಗಿ, ತಾನು ಅನುಭವಿಸೋದಕ್ಕಾಗಿ ಮಾಡುವಂಥ ಕರ್ಮಗಳೆಲ್ಲ ಪಾಪಗಳೇ, ಅದು ಪುಣ್ಯವಲ್ಲ. ಸ್ವಾರ್ಥಕ್ಕಾಗಿ ಮಾಡೋದೆಲ್ಲ ಪುಣ್ಯ ಅಲ್ಲ, ಪಾಪಗಳು, ಯಜ್ಞವೂ ಅಲ್ಲ. ಯಾವುದು ಪರಮಾತ್ಮನಿಗೋಸ್ಕರ ಮಾಡ್ತೀವೋ, ಆತ್ಮನಿಗೋಸ್ಕರ ಮಾಡ್ತೀವೋ ಅವುಗಳು ಮಾತ್ರ ಯಜ್ಞಗಳು. ಇಲ್ಲ ಪರಾರ್ಥಕ್ಕೋಸ್ಕರ ಮಾಡ್ತೀವೋ, ಪರಾರ್ಥ ಅಂದರೆ ನಾನಲ್ಲದೆ ಬೇರೆಯವರಿಗೆ ಮಾಡೋದು. ನಾನಲ್ಲದೆ ಬೇರೆಯವರಿಗೆ ಅಂದರೆ ನಾನು ಹೆಂಡತಿಗೆ, ನನ್ನ ಮಕ್ಕಳಿಗೆ ಮಾಡ್ತೀನಿ, ಅದರಿಂದ ಅದು ಪರಾರ್ಥ ಅಲ್ವೇ ಅಂದರೆ ಅದು ಪರಾರ್ಥ ಆಗೋಲ್ಲ. ಯಾಕೆ? ಸ್ವಾರ್ಥದ ಪರಿಧಿಯೊಳಗೆ ಇದೆ ಅದು. ಸ್ವಾರ್ಥದ ಪರಿಧಿಯೊಳಗಿರುವಂಥ ಪರಾರ್ಥ ಪುಣ್ಯಕಾರಿ ಅಲ್ಲ, ಅದು ಪಾಪಕಾರಿಯೇ. ಯಾಕೆ ಅಂದರೆ ಆ ಮೋಹ, ಮಮಕಾರ, ಮಮತೆ, ಮೋಹ ಅನ್ನೋ ಬಂಧನ ಇರುತ್ತೆ. ಆ ಬಂಧನ ಇರೋದ್ರಿಂದ ಅದು ಪಾಪವಾಗುತ್ತೆ, ಪುಣ್ಯವಾಗಲ್ಲ. ಅದರಿಂದ ಪರಾರ್ಥ ಅಂದರೆ ತನಗೆ ಅವರಿಗೆ ಸಂಬಂಧ ಇಲ್ಲದೆ ಇದ್ದವರು, ಅವರಿಂದ ಮತ್ತೆ ಏನನ್ನೂ ಬಯಸದೇ ವಾಪಸ್ಸು ಅವರಿಗೆ ಮಾಡುವಂಥ ಕರ್ಮಗಳು, ಸೇವೆಗಳು, ಇದೆಲ್ಲ ಪರಾರ್ಥ. ಆ ಪರಾರ್ಥವಾಗಲಿ, ಪರಮಾರ್ಥವಾಗಲಿ ಅಥವಾ ಆತ್ಮನಿಗಾಗಲಿ ಮಾಡಿದ್ದೆಲ್ಲ ಯಜ್ಞಗಳಾಗುತ್ತೆ. ಇವು ಮಿಕ್ಕಿದ್ದೆಲ್ಲ ಕರ್ಮಗಳಾಗುತ್ತೆ. ಮತ್ತು ನಮ್ಮ ಶರೀರಕ್ಕೆ ಮಾಡ್ಕೊಳ್ಳುವಂಥ ಯಾವುದೇ ಕರ್ಮಗಳನ್ನು ಕರ್ತವ್ಯ ಅಂತ ಹೇಳಿದ್ಬಿಟ್ಟು ಕರ್ತವ್ಯದಿಂದ ನಾವು ಮಾಡಬೇಕಾಗತ್ತೆ ಅಂತ, ಕರ್ತವ್ಯವೂ ಪಾಪವಾಗುತ್ತೆ. ಯಾಕೆ? ಅಲ್ಲಿ ಮೋಹ ಭಾವ ಇದ್ದೇ ಇರುತ್ತೆ. ಹಾಗಾಗಿ ಕರ್ತವ್ಯ ಅಂತ ನಾವು ಹೇಳ್ತೀವಿ ಅಷ್ಟೇ, ಹೇಳ್ಕೊಂಡು ಏನು ಮಾಡ್ತೀವಿ? ಕರ್ತವ್ಯ, ವಾಸ್ತವವಾದ ಕರ್ತವ್ಯ ಯಾವುದು? ಯಜ್ಞ ಮಾಡುವುದೇ ವಾಸ್ತವವಾದ ಕರ್ತವ್ಯ. ಅಂದರೆ ಪರಾರ್ಥಕ್ಕಾಗಿ, ಪರಮಾರ್ಥಕ್ಕಾಗಿ ಇಲ್ಲ ಪರಮಾತ್ಮನಿಗಾಗಿ ಮಾಡೋವಂಥ ಯಾವುದೇ ಕರ್ಮಗಳು ಯಜ್ಞವಾಗೋದ್ರಿಂದ ಅದು ಸ್ವಾರ್ಥವಾಗೋದಿಲ್ಲ, ಅವೆಲ್ಲ ಪುಣ್ಯಕಾರಿ. ಇದು ಮಾತ್ರ ಸ್ವಾರ್ಥವೇ ಆಗುತ್ತೆ, ಹಾಗಾಗಿ ಪಾಪಕಾರಿ. ಇವೆಲ್ಲ ಪಾಪವನ್ನು ಕೊಡುತ್ತೆ. ಅಲ್ಲೇ ಪರಮಾತ್ಮ ಅದನ್ನು ಹೇಳ್ತಾನೆ. ಏನಪ್ಪ ಅಂದರೆ ಅಂಥ ಮನುಷ್ಯ ತಾನೇ ಸ್ವತಃ ಅನ್ನ ಮಾಡ್ಕೊಂಡು ತಿಂದರೂ ಅದು ಪಾಪವೇ, ಪಾಪವನ್ನೇ ತಿಂತಾನವನು ಅಂತ ಹೇಳ್ತಾನೆ. ಅಂದರೆ ಅರ್ಥ ಏನು? ನಾವು ಆಹಾರ ಪ್ರಿಪೇರ್ ಮಾಡ್ಕೊಂಡು ನಾವೇ ತಿಂದರೆ ಪಾಪ ಅಂತ, ಬೇರೆಯವ್ರಿಗೊಂದು ತುತ್ತು ಕೊಡದೇ ಇದ್ದರೆ ಅದು ಪಾಪ ಅಂತಲೇ ಹೇಳ್ತಾನೆ ಪರಮಾತ್ಮ. ಸೊ ಹಾಗಾಗಿ ಇಲ್ಲಿ ನಾವು ಮಾಡೋ ಬಹುತೇಕ ಕರ್ಮಗಳೆಲ್ಲ ಸ್ವಾರ್ಥಕ್ಕಿರುತ್ತೆ, ಇಲ್ಲ ನಮ್ಮ ಸ್ವಾರ್ಥದ ಮಮತೆಯೊಳಗಿರುತ್ತೆ, ಅಹಂಕಾರದ ಪರಿಧಿಯೊಳಗಿರುತ್ತೆ, ಈಗೋ ಒಳಗಿರುತ್ತೆ. ಅದರಿಂದ ಎಲ್ಲ ಪಾಪಕರ್ಮಗಳೇ ಆಗಿರುತ್ತೆ. ಅವುಗಳ ಎಲ್ಲದಕ್ಕೂ ನಾವೇನು ಮಾಡಬೇಕು? ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಗಂಡನಲ್ಲಿ ಅಥವಾ ನಮ್ಮ ಸ್ನೇಹಿತರಲ್ಲಿ ಯಾರಲ್ಲೇ ಆಗಲಿ ಪರಮಾತ್ಮ ಭಾವದಿಂದ ಮಾಡಿದ್ರೆ ಅವೆಲ್ಲವೂ ಯಜ್ಞವಾಗುತ್ತೆ. ಆ ಫಲಗಳು ಯಾವುದೂ ನಮಗೆ ಅಂಟೋದಿಲ್ಲ. ಎಲ್ಲ ಫಲಗಳನ್ನು ಪರಮಾತ್ಮ ಸ್ವೀಕರಿಸ್ತಾನೆ. ಅವನಿಗೆ ಹೋಗ್ಬಿಡೋದ್ರಿಂದ ನಮಗೆ ಯಾವುದೇ ಪಾಪದ ಲೇಪವೂ ಇರೋಲ್ಲ, ಪುಣ್ಯದ ಲೇಪ ನಮ್ಮ ಮೊದಲೇ ಬರೋಲ್ಲ. ಯಾಕೆ ಅಂದರೆ ಎಲ್ಲ ಪರಮಾತ್ಮನಿಗೆ ಅರ್ಪಿಸ್ಬಿಟ್ಟಿರ್ತೀವಿ. ಅರ್ಪಿಸಿಲ್ಲ ಅಂದರೆ ಮನಸ್ಸಿನಲ್ಲಿ ನಾವು ಸಂಪೂರ್ಣವಾಗಿ ಅರ್ಪಿಸಲಿಲ್ಲ ಅಂದರೆ ಪರಮಾತ್ಮನಿಗೆ ಅಂತ ಓಹೋ ಇದು ಬರೀ ಮೇಲ್ನೋಟಕ್ಕೆ ಮಾಡೋ ನಾಟಕ ಆಗುತ್ತೆ, ವ್ಯಭಿಚಾರ. ಅದನ್ನೇ ಅವನು ವ್ಯಭಿಚಾರಿಣಿ ಅಂತ ಹೇಳ್ಬಿಡ್ತಾನೆ, ಅವನು ಮಿಥ್ಯಾಚಾರಿ ಅಂತ ಹೇಳ್ತಾನೆ. ವ್ಯಭಿಚಾರ ಅಲ್ಲ, ಮಿಥ್ಯಾಚಾರಿ ಅಂತ ಹೇಳ್ತಾನೆ ಅವನು. ಏನು ಮಿಥ್ಯಾಚಾರಿ? ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಒಂದು, ಹೊರಗಡೆ ತೋರಿಸೋದು ಒಂದು, ಅದನ್ನು ಮಿಥ್ಯಾಚಾರಿ ಅಂತಾನೆ. ಅದು ಕೂಡುದು.
ನೀನು ಎಲ್ಲವನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸ್ಬಿಡು, ಕರ್ಮವನ್ನು ಮಾತ್ರ ಮಾಡು, ಆಗ ಆ ಕರ್ಮ ನಿಷ್ಕಾಮ ಕರ್ಮವಾಗುತ್ತೆ. ಮತ್ತು ಕರ್ಮವನ್ನು ಮಾಡಬೇಕಾದ್ರೆ ಅದರ ಹಿಂದೆ ಇರೋ ಉದ್ದೇಶ ಅದನ್ನು ಪಾಪ ಪುಣ್ಯಗಳನ್ನು ನಿರ್ದೇಶ ಮಾಡುತ್ತೆ. ಸೊ ಆ ಪಾಪ ಪುಣ್ಯಗಳು ನಿರ್ದೇಶಿಸಲ್ಪಟ್ಟು ಕರ್ಮದ ಉದ್ದೇಶದಿಂದ ಬಂಧಿಸುತ್ತವೆ. ನಿಮಗೆ ಕರ್ಮದ ಉದ್ದೇಶವೇ ಬರೀ ಕರ್ಮ ಮಾಡೋದಾಗಿದ್ದರೆ, ಫಲಕ್ಕೆ ಅಂಟ್ಕೊಳ್ಳೋದೆಲ್ಲ ಇದ್ದರೆ, ಅಂಥ ಸಮಯದಲ್ಲಿ ಆ ಕರ್ಮಗಳು ಯಾವುದೇ ರೀತಿ ತೊಂದರೆಗಳನ್ನು ಮಾಡಲ್ಲ, ಬಂಧ ಮುಕ್ತನಾಗಿ ಕರ್ಮವನ್ನು ಮಾಡ್ಬೋದು. ಹೀಗೆ ಕರ್ಮವನ್ನು ಮಾಡಬೇಕು ಅಂತ ಹೇಳಿ ನಿಷ್ಕಾಮ ಕರ್ಮ, ಮತ್ತು ಫಲವನ್ನು ತ್ಯಾಗ ಮಾಡಿ ಮಾಡುವ ಕರ್ಮ, ಮತ್ತು ಉದ್ದೇಶವನ್ನು ಸಂಪೂರ್ಣವಾಗಿ ಸರಿಯಾಗಿ ಇಟ್ಕೊಂಡು ಮಾಡುವಂಥ ಕರ್ಮ, ಜೊತೆಗೆ ಪರಮಾತ್ಮ, ಪರಮಾರ್ಥ, ಆತ್ಮ, ಪರಾರ್ಥ ಇವುಗಳಿಗಾಗಿ ಮಾಡೋ ಕರ್ಮ, ಈ ಕರ್ಮಗಳನ್ನು ಹೀಗೆ ವಿಶದೀಕರಿಸಿ ಭಗವಂತ ಕರ್ಮಯೋಗದ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಕೊಟ್ಟು ಜ್ಞಾನಯೋಗವನ್ನು ಮುಗಿಸ್ತಾನೆ. ಜ್ಞಾನಯೋಗವನ್ನು ಮುಗಿದ ಮೇಲೆ ನೆಕ್ಸ್ಟ್ ಅರ್ಜುನನಿಗೆ ಮತ್ತೆ ಸಂದೇಹ ಶುರುವಾಗುತ್ತೆ. ಏನಪ್ಪ ಮಾಡೋದು? ಅರ್ಜುನ ಕೇಳ್ತಾನೆ, ಕೃಷ್ಣ ಈಗೇನೋ ಹೇಳಿಬಿಟ್ಟೆ ನೀನು, ಆತ್ಮ ಹೇಳಿದೆ, ಪರಮಾತ್ಮ ಹೇಳಿದೆ, ಸಾಂಖ್ಯ ಯೋಗ ಹೇಳಿದೆ, ದೇಹ ಬೇರೆ ಎಂದೆ, ಆತ್ಮ ಪರಮಾತ್ಮ ಬೇರೆ ಎಂದೆ, ಆತ್ಮ ಪರಮಾತ್ಮನಿಗೋಸ್ಕರ ಎಲ್ಲ ಮಾಡಬೇಕು ಅಂದೆ, ಇಷ್ಟೆಲ್ಲ ತಿಳಿಸಿದವನು ಕರ್ಮಕ್ಕೆ ನನ್ನನ್ನು ನಿಯೋಜಿಸಿದೆ ಯಾಕೆ ಅಂತ ಕೇಳಿದ್ರೆ ಕರ್ಮವೇ ಶ್ರೇಷ್ಠವಾದ್ದು ಅಂತ ಹೇಳಿದೆ, ಕರ್ಮವನ್ನು ಬಿಡಬಾರದು ಅಂತ ಹೇಳಿದೆ, ಕರ್ಮವನ್ನು ಈ ರೀತಿಯೇ ಮಾಡಬೇಕು ಅಂತ ಬೇರೆ ಹೇಳಿದೆ. ಈಗ ಕರ್ಮವನ್ನು ಈ ರೀತಿಯೇ ಮಾಡಬೇಕು ಅಂತ ಹೇಳಿಬಿಟ್ಟು ಜ್ಞಾನವನ್ನು ಕೊಟ್ಟಿದೀಯಾ, ಆಮೇಲೆ ಇಲ್ಲಿ ಫಲವನ್ನು ಸನ್ಯಾಸವನ್ನು ಹೇಳ್ತಾ ಇದೆಯಾ ಅಂದರೆ ಕೃಷ್ಣನಿಗೆ ಅರ್ಜುನನಿಗೆ ಅರ್ಥವಾಗಲಿಲ್ಲ. ಯಾಕೆ ಅಂದರೆ ಇಲ್ಲಿ 3 ಅಧ್ಯಾಯಗಳಲ್ಲಿ ಪರಮಾತ್ಮ ಬರೀ ಕರ್ಮ 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 ಅಂತಲೇ ಪದಗಳನ್ನು ಪ್ರಯೋಗ ಮಾಡಿದಾನೆ ಹೊರತು ಎಲ್ಲಿ ಕರ್ಮ ಅನ್ನೋದು ಬರೀ ಕರ್ಮವಾಗಿರುತ್ತೆ, ಎಲ್ಲಿ ಕರ್ಮ ಅನ್ನೋದು ಫಲವನ್ನು ಕೂಡಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಇಲ್ಲಿ ಕರ್ಮ ಅನ್ನೋ ಪದಗಳು ಬಂದಿರೋ ಜಾಗದಲ್ಲೆಲ್ಲ ನಾನು ನಿಮ್ಗೆ ಹಿಂದೆ ಹೇಳಿದ್ದೆ, ಕರ್ಮ ಅಂತ ಹೇಳಿದಾಗಲೆಲ್ಲ ನೀವು ಕರ್ಮ ಫಲ ಅಂತ ಮಾಡ್ಕೊಳ್ಬೇಕು ಅಂತ, ಇಲ್ಲಿ ಹೋದರೆ ಅರ್ಥವಾಗಲ್ಲ ಅಂತ. ಯಾಕೆಂದರೆ ಕರ್ಮ ಮತ್ತು ಫಲ ಅವಿನಾಭಾವ ಸಂಬಂಧವನ್ನು ಹೊಂದಿರುತ್ತೆ, ಅದನ್ನು ಬೇರ್ಪಡಿಸಿ ನೋಡೋಕ್ಕಾಗಲ್ಲ. ದೇಹ ಆತ್ಮವನ್ನು ಹೇಗೆ ಬೇರ್ಪಡಿಸಿ ನೋಡೋಕ್ಕಾಗಲ್ವೋ ಹಾಗೆ ಕರ್ಮಫಲವನ್ನು ಬೇರ್ಪಡಿಸಿ ನೋಡೋಕ್ಕಾಗಲ್ಲ. ಕರ್ಮ ಫಲದಿಂದ ಯಾವಾಗಲೂ ಕೂಡಿರುವಂತಹ ಕರ್ಮವನ್ನು ಕರ್ಮ ಅಂತಲೇ ಹೇಳೋದು ಪರಮಾತ್ಮ. ಫಲ ಇಲ್ಲದೇ ಇರೋ ಕರ್ಮ ಅಂತ ಬಾಯಿ ಬಿಟ್ಟು ಹೇಳೋಲ್ಲ. ಅಂದರೆ ಅರ್ಥ ಏನಾಯಿತು? ಎಲ್ಲೆಲ್ಲಿ ಕರ್ಮ ಅನ್ನೋ ಪದ ಬಂದಿದೆಯೋ ಅಲ್ಲೆಲ್ಲ ಕರ್ಮಫಲದಿಂದ ಕೂಡಿರೋ ಕರ್ಮ ಅನ್ನೋ ಅರ್ಥವನ್ನು ತೆಗೆದುಕೊಂಡು ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಪ್ಪ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಒಳ್ಳೆಯದು ಅಂದರೆ ಇಲ್ಲಿ ಕರ್ಮಪದಕ್ಕೆ ಕರ್ಮಫಲ ಸನ್ಯಾಸಕ್ಕಿಂತ ಕರ್ಮಫಲ ಯೋಗ ಒಳ್ಳೆಯದು ಅಂದರೆ ಈ ಕರ್ಮಫಲ ಸನ್ಯಾಸ ಅನ್ನೋದು ಯಾರು ಮಾಡ್ತಾರೆ? ಯತಿಗಳು, ಸನ್ಯಾಸಿಗಳು ಮಾಡ್ತಾರೆ. ಇಲ್ಲಿ ಕರ್ಮಯೋಗವನ್ನು ಯಾರು ಮಾಡ್ತಾರೆ? ಕರ್ಮಫಲ ಯೋಗವನ್ನು ಎಲ್ಲರೂ ಮಾಡ್ತಾರೆ. ಸನ್ಯಾಸಿ ಯತಿಗಳನ್ನು ಬಿಟ್ಟು ಮಿಕ್ಕವರೆಲ್ಲರೂ ಮಾಡ್ತಾರೆ ಕರ್ಮಫಲ ಯೋಗವನ್ನು. ಈ ಕರ್ಮಫಲ ಯೋಗವೇ ಶ್ರೇಷ್ಠವಾದದ್ದು. ಹೌಸ್ ಹೋಲ್ಡರ್ ಈಸ್ ಬೆಟರ್ ದ್ಯಾನ್ ಎ ಸನ್ಯಾಸಿ ಅಂತ ವಿವೇಕಾನಂದರು ಹೇಳಿದ್ರಲ್ಲ ಹಾಗೆ. ಸೊ ಕರ್ಮಫಲ ಯೋಗವನ್ನು ಮಾಡುವಂಥ ಪ್ರತಿಯೊಬ್ಬ ಮನುಷ್ಯನ ಕರ್ಮವು ಕಂಡೀಷನ್ ಆಗಿ ಇದೇ ರೀತಿ ನಿಷ್ಕಾಮ ಕರ್ಮವಾಗಿ ಉದ್ದೇಶಪೂರ್ವಕವಾಗಿ ಪರಮಾತ್ಮ ಆತ್ಮನಿಗೆ ಅರ್ಪಿಸುವಂತಹ ಯಜ್ಞವಾಗಿ ಪರಿಣಮಿಸಿದರೆ ಆ ಕರ್ಮಫಲಗಳಿಂದ ಬಂಧಿಸಲ್ಪಡುವುದಿಲ್ಲ. ಅಂಥ ಕರ್ಮಫಲಗಳು ಫಲವನ್ನು ಬಿಟ್ಟು ಕರ್ಮವಾಗಿ ಉಳ್ಕೊಳ್ಳುತ್ತೆ. ಆ ಕರ್ಮಗಳು ಯಾವುದೇ ಎಫೆಕ್ಟನ್ನು ಆತ್ಮನ ಮೇಲೆ ಮಾಡುವುದಿಲ್ಲ. ಹಾಗಾಗಿ ಅಂಥ ಕರ್ಮಗಳು ಕಂಡೀಷನ್ ಆಗಿ ಮಾಡಿರುವಂಥ ಕರ್ಮಗಳು ಶ್ರೇಷ್ಠವಾದ್ದು, ಕರ್ಮಯೋಗವೇ ಶ್ರೇಷ್ಠವಾದ್ದು. ಸನ್ಯಾಸ ಯೋಗದಲ್ಲಿ ಅಂಥ ಒಂದು ಫಲ ಸಿಕ್ಕುತ್ತೋ ಅಂಥ ಫಲ ಕರ್ಮಯೋಗದಲ್ಲಿಯೂ ಸಿಕ್ಕುತ್ತೆ, ಕರ್ಮಫಲ ಯೋಗದಲ್ಲಿಯೂ ಸಿಕ್ಕುತ್ತೆ ಈ ಕಂಡೀಷನ್ಗಳ ಪ್ರಕಾರ ಮಾಡಿದ್ರೆ. ಅಂದರೆ ಇಲ್ಲಿ ಒಂದು ಅನುಕೂಲ ಇದೆ ಪರಮಾತ್ಮ ಹೇಳಿದ್ರಲ್ಲಿ. ಕರ್ಮ ಸನ್ಯಾಸ ಯೋಗದಲ್ಲಿ ಯತಿಗಳು ಮತ್ತು ಸನ್ಯಾಸಿಗಳು ಹಿಂತಿರುಗಿ ಬರೋ ಹಂಗಿಲ್ಲ. ಅವರು ಕರ್ಮಗಳನ್ನೆಲ್ಲ ಬಿಟ್ಟು ತಿಲಾಂಜಲಿ ಇಟ್ಟು ಅವರು ಅವರ ದೇಹವನ್ನೇ ನೆಪ ಮಾತ್ರಕ್ಕಿರ್ತಾರೆ, ದೇಹವನ್ನೇ ತ್ಯಾಗ ಮಾಡಿರ್ತಾರೆ. ಹಾಗಂದರೆ ದೇಹ ತ್ಯಾಗ ಮಾಡಿರ್ತಾರೆ ಅಂದರೆ ಸತ್ತೋಗಿರೋಲ್ಲ, ದೇಹದಲ್ಲೇ ಇರ್ತಾರೆ. ಆದರೆ ದೇಹಾಸಕ್ತಿಯನ್ನು ಬಿಟ್ಬಿಟ್ಟಿರ್ತಾರೆ. ದೇಹಾಸಕ್ತಿಯನ್ನು ಇಟ್ಕೊಂಡಿರೋ ಸನ್ಯಾಸಿನೇ ಅಲ್ಲ. ಸಾಧಕ ಸನ್ಯಾಸಿ ದೇಹಾಸಕ್ತಿ ಇಲ್ಲದಲೇ ದೇಹದೊಳಗಿದ್ದು ಅವನು ಕರ್ಮಗಳನ್ನು ಮಾಡಬೇಕು, ಯಜ್ಞದಾನ ತಪಕರ್ಮಗಳನ್ನು ಮಾಡಬೇಕು. ಅಲ್ಲೂ ಸಹಿತ ದೇಹದ ಮೇಲೆ ಆಸಕ್ತಿ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲೇ ಅವನು ಬದುಕಬೇಕು. ಆಗಷ್ಟೇ ಯತಿ ಸನ್ಯಾಸಿ ಸನ್ಯಾಸತ್ವಕ್ಕೆ ಬೆಲೆ. ಇಲ್ಲ ಹೋದರೆ ಅವನು ಸಂಸಾರಿನೇ. ಅವನು ಕರ್ಮಫಲ ಯೋಗವನ್ನೇ ಅವನು ಮಾಡ್ತಾ ಇದ್ದರೆ ಅವನು ಸಂಸಾರಿ ಆಗ್ಬಿಡ್ತಾನೆ. ಸನ್ಯಾಸತ್ವ ತಗೊಂಡು ಸಂಸಾರಿ ಆಗೋದು ಮಹಾಪಾಪ.
ಕರ್ಮಫಲ ಯೋಗವನ್ನು ತಗೊಂಡು ಸಂಸಾರಿಯಾಗಿದ್ದವನು ಕರ್ಮ ಫಲ ಯೋಗವನ್ನು ಸಾಧನೆ ಮಾಡಿದ್ರೆ ಇವನು ಸನ್ಯಾಸಿಗಿಂತ ಬೆಟರ್ ಆಗ್ಬಿಡ್ತಾನೆ. ಯಾಕೆಂದರೆ ಇವನಿಗೆ ಯಾವುದೇ ಫಲಗಳು ಬಂಧಿಸೋಲ್ಲ. ಸೊ ಹಾಗಾಗಿ ಕರ್ಮಫಲ ಯೋಗವೇ ಶ್ರೇಷ್ಠವಾದ್ದು ಕರ್ಮ ಸನ್ಯಾಸ ಯೋಗಕ್ಕಿಂತ ಅಂತ ಹೇಳಿ ಮುಂದಿನ ಅಧ್ಯಾಯವನ್ನು ಶುರು ಮಾಡಿದ್ದಾನೆ ಪರಮಾತ್ಮ. ಅಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಮುಂದುವರ್ಸೋಣ. ಶ್ರೀಮನ್ನಾರಾಯಣ. ಕೃಷ್ಣಾರ್ಪಣ. ಪ್ರಶ್ನೆಗಳು ಕೇಳೋದಿದ್ರೆ ನಾಳೆಯಿಂದ ಕೊನೆಯಲ್ಲಿ ಒಂದು 10 ನಿಮಿಷ 15 ನಿಮಿಷ ಟೈಮು ಡಿಸ್ಕಷನ್ ಮಾಡೋಣ. ಕೊನೆಯಲ್ಲಿ ಇಟ್ಕೊಳ್ಳೋಣ, ಒಂದು 10 ನಿಮಿಷ ಅದಕ್ಕೆ ಒಂದು ಮೀಸಲು ಇಟ್ಕೊಂಡು ಡಿಸ್ಕಷನ್ ಮಾಡೋಣ. ನಿಮಗೆ ಅನುಮಾನಗಳಿದ್ದರೆ ಕೇಳ್ಬೋದು, ಆವಾಗ ತಕ್ಷಣವೇ ಅಲ್ಲೇ ಅದನ್ನು ಪರಿಹಾರ ಮಾಡೋಕ್ಕೆ ಸರಿ ಹೋಗಿ. ಶ್ರೀಮನ್ನಾರಾಯಣ. ಕೃಷ್ಣಾರ್ಪಣ. ಕೃಷ್ಣ.